ಇವಾಗ ನಾವು ತಮ್ನೇಲ್ ಅಂತೀವಿ, ತಮ್ನೇಲ್ ಹೆಂಗೆ ಕ್ಯಾಚಿ ಆಗಿರ್ಬೇಕು ಅಂತೀವಲ್ಲ, ಹಂಗೆ ತಲೆಹ ಬರಹಗಳು ಯಾವ ರೀತಿ ಕ್ಯಾಚಿಯಾಗಿ ಪತ್ರಿಕೆಗಳಲ್ಲಿ ಬರಿಬೇಕು, ಯಾವ ಥರ ಇಂಟ್ರೋ ಇರಬೇಕು, ಬಾಡಿ ಆಗಿರಬೇಕು, ಎಂಡ್ ಯಾಕೆ ಕೊಡಬೇಕು ಪತ್ರಿಕೆಗೆ ಹೋಗೋರಿಗೆ, ಮತ್ತು ನ್ಯೂಸ್ ಆ್ಯಂಕರ್ ಆಗಬೇಕು ಅಂತ ಹೇಳಿದರೆ ಅವ್ರು ಯಾವ ರೀತಿ ಇಂಟ್ರೋ ತೊಗೋಬೇಕು, ಯಾವ ರೀತಿ ಸಬ್ಜೆಕ್ಟ್ಗಳನ್ನ ಇದು ಮಾಡಬೇಕು, ಯಾವ ರೀತಿ ಇದು ಮಾಡಬೇಕು. ಜರ್ನಲಿಸಮ್ ಫಸ್ಟ್ ಕಲಿಸ್ಕೊಡೋದೇ 5W+1H, ಹೂ, ವೆನ್, ವೇರ್, ವೈ, ವಾಟ್ ಪ್ಲಸ್ ಹೌ. ಇಷ್ಟನ್ನ ನೀನು ಫಸ್ಟು ಜರ್ನಲಿಸಮ್ ಸ್ಟೂಡೆಂಟ್ ಆದವರು ಇಷ್ಟು ಯಾವಾಗಲೂ ನಿನ್ನ ತಲೆಯಲ್ಲಿ ಓಡಬೇಕು. ಹೌದಾ, ಯಾಕೆ, ಏನು, ಎಲ್ಲಿ, ಹೇಗೆ, ಯಾರಿಂದ, ಇಷ್ಟು ಗೊತ್ತಾದರೆ ನೀನು ಗೆದ್ದಂಗೆ ಅಂತ ಇರುತ್ತೆ. ಅಂದರೆ ಯಾವಾಗಲೂ ಸುದ್ದಿ ಮಾಡಬೇಕಾದ್ರೆ ನಮಗೆ ಬಂದು ನಾಯಿ ಕಚ್ಚೋದು ಸುದ್ದಿ ಅಲ್ಲ, ನಾವು ಹೋಗಿ ನಾಯಿ ಕಚ್ತೀವಲ್ಲ ಅದು ಸುದ್ದಿ ಆಗುತ್ತೆ ಯಾವಾಗಲೂ. ಆ ಥರದ್ದೊಂದು ಸುದ್ದಿ ಹುಡುಕ್ಬೇಕು ಅಂತ ನಾವೆಲ್ಲ ಅಯ್ಯೋ ನಾಯಿನೇ ಎಲ್ಲೂ ಕಚ್ಚಿಸ್ಕೊಂಡು ಹುಡ್ಕೊಂಡು ಹಂಗೆ. ಫಾರ್ ಎಕ್ಸಾಂಪಲ್ ನಮ್ಮ ಥಿಯರಿಯಲ್ಲಿ ಬುಕ್ಕಲ್ಲಿ ಬರೆದ್ಬಿಟ್ಟಿದ್ರು ಹಂಗಂತ. ಅದು ನಮಗೆ ಡಿಗ್ರಿಯಿಂದಲೂ ಅದೇ ಇತ್ತು, ಮಾಸ್ಟರ್ ಡಿಗ್ರಿಲೂ ಅದೇ ಇತ್ತು. ಅದಂತೂ ಮರೆಯಂಗಿಲ್ಲ ಸರ್ ಜರ್ನಲಿಸಮ್ ಸ್ಟೂಡೆಂಟ್. ಆ ಟೈಮಲ್ಲಿ ಏನಾಯ್ತು ಅಂತ ಹೇಳಿದರೆ, ಅಂದರೆ ನಾವು ಸೋಷಿಯಲ್ ಮೀಡಿಯಾಕ್ಕೆ ಬಂದಿರಲಿಲ್ಲ ಅಷ್ಟು. ಇದ್ರೂ ಕೂಡ ಆಕ್ಟಿವ್ ಆಗಿದ್ರು ಕೂಡ ಜರ್ನಲಿಸಮ್ ಸ್ಟೂಡೆಂಟಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರಲಿಲ್ಲ. ಅಂದರೆ ಫೇಸ್ಬುಕ್ ಇತ್ತು ಅನ್ನೋದು ಬಿಟ್ಟರೆ ಆಕ್ಟಿವ್ ಆಗಿರಲಿಲ್ಲ. ಯಾರು ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಬಗ್ಗೆ ತುಂಬ ಕೆಟ್ಟದಾಗಿ ಬರ್ದಾಕ್ಬಿಟ್ಟಿದ್ರು, ತುಂಬ ಕೆಟ್ಟದಾಗಿ ಅಂತ ಹೇಳಿದರೆ. ಅಂದರೆ ಇನ್ನೋಸೆಂಟ್ ಹುಡುಗಿರ ಮೈಂಡ್ಸೆಟ್ ಮೇಲೆ ಕೆಲವೊಂದು ಹುಡುಗರು ಎಷ್ಟು ಆಟ ಆಡ್ಬಿಡ್ತಾರೆ ಅಂತ ಹೇಳಿದಾಗ ಇಷ್ಟು ಧೈರ್ಯ ಅವಾಗಿದ್ರೆ ಹೋಗೋ ಅಂತ ಗೋಲಿ ಹೊಡಿತಿದ್ದೆ. ಅಷ್ಟು ಧೈರ್ಯ ಇರಲಿಲ್ಲ ಅವಾಗ ನನಗೆ ಧೈರ್ಯ ತುಂಬಿದ್ದು ನಮ್ಮ ಕ್ಲಾಸ್ಮೇಟು ಎಲ್ಲ ಬಂದು ಇದಾಗಿ ಅವ್ನು ಬಂದು ಲಿಟ್ರಲಿ ಅವ್ನು ಯಾರು ಏನಂತ ಗೊತ್ತಿಲ್ಲ ನನ್ನ ಕಾಲು ಇಟ್ಕೊಳ್ತಾನೆ. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಸೊ ಅದನ್ನ ಮುಗಿಸ್ತೀರಿ, ಆಮೇಲೆ ನೆಕ್ಸ್ಟ್ ಏನಂತ ಹೇಳಿದ್ರೆ ನಮ್ಮ ಮನೇಲಿ ಮದುವೆ ಮಾಡ್ಬೇಕಂತ ಡಿಸೈಡ್ ಮಾಡಿದ್ರು. ಯಾಕೆಂದ್ರೆ 23 ವರ್ಷ 24 ವರ್ಷ ಆಯ್ತು, ಮದುವೆ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು. ಆದ್ರೆ ನಾನು ಮದುವೆ ಆಗಲ್ಲ ಅಂತ ನನ್ಗೆ ಅಷ್ಟೊತ್ತಿಗೆ ಮೈಂಡಿಗೆ ಬಂದ್ಬಿಟ್ಟಿತ್ತು. ನಾನು ಸ್ಟ್ರೈಕಿಗೆ ಹೋಗಿದ್ನಲ್ಲ, ಮೈಸೂರು ನೋಡಿದ್ನಲ್ಲ, ಮೈಸೂರು ಯೂನಿವರ್ಸಿಟಿಲಿ ಓದ್ಬೇಕು, ಏನಾರಾಗ್ಲಿ ಮೈಸೂರು ಯೂನಿವರ್ಸಿಟಿಲಿ ಹೋಗ್ಬೇಕು, ಸೀಟ್ ತಗೋಬೇಕು ಅಂತ. ಅಲ್ಲಿ ನಮ್ಮಪ್ಪ ಹೇಳಿದ್ರು ನಾನ್ ದುಡ್ಡು ಕೊಡಲ್ಲ ಅಂತ ಹೇಳ್ಬಿಟ್ಟು. ನನಗೊಂದು ಧೈರ್ಯ, ಬರೀತೀನಿ, ದುಡ್ಡು ಬರುತ್ತಲ್ಲ, ನಮ್ಮ ಪಪ್ಪನ ಯಾಕೆ ಕೇಳಬೇಕು, ಬರೀತೀನಲ್ಲ ನಾನು, ಯುವವಾಣಿಗೆ ಹೋಗ್ತೀನಲ್ಲ, ರೇಡಿಯೋಗೆ ಹೋಗ್ತೀನಲ್ಲ. ಅಂದ್ರೆ ಯುವವಾಣಿಲಿ ರಸಪ್ರಶ್ನೆ ಕಾರ್ಯಕ್ರಮಗಳಿತ್ತು. ವಿನ್ ಆದವರಿಗೆ 500 ರೂಪಾಯಿ, ಸೆಕೆಂಡ್ ಪ್ಲೇಸ್ ಬಂದ್ರೆ 200 ರೂಪಾಯಿ ಕೊಡೋರು. ನಮ್ದು ಯಾವಾಗ್ಲೂ ವಿನ್ ಆಗದೇ ಇದ್ದಿದ್ದು. ಅದೆಲ್ಲ ಸೇವಿಂಗ್ಸ್ ಮಾಡ್ಕೊಂಡಿದ್ದೆ. ಇವಾಗ ದುಡ್ಡು ಬಂತು ಅಂತ ಹೇಳಿ ಬಟ್ಟೆ ತಗೊಳ್ಳೋದು ಅದೇನು ಇರ್ಲಿಲ್ಲ, ಸೇವಿಂಗ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ. ಆಯ್ತು ಅಂತ ಹೇಳಿ ನಾವು ಕಾಲ್ಫಾರ್ಮ್ ಮಾಡಿದ್ರು. ಏನು, ನಮ್ಮ ಹಿಂದಿನ ಬ್ಯಾಚ್ ಮುಂಚೆ ಮಾಸ್ಟರ್ ಡಿಗ್ರಿಗೆ ಡೈರೆಕ್ಟ್ ಅಡ್ಮಿಷನ್ ಇತ್ತು. ನಮ್ಮ ಹಿಂದಿನ ಬ್ಯಾಚಿಂದ ಏನಾಯ್ತು ಅಂತ ಹೇಳಿದ್ರೆ ಎಲಿಜಿಬಲ್ ಟೆಸ್ಟ್ ಮಾಡಿದ್ರು. ಏನೇ ಡಿಗ್ರಿಲಿ ಏನೇ ಸಬ್ಜೆಕ್ಟು, BCom ಆಗಿರಲಿ, BA ಆಗಿರಲಿ, ನೀವು MBA, MCom ಮತ್ತು MAಗೆ, MCJಗೆ ಏನಕ್ಕೆ ನೀವು ಅಪ್ಲಿಕೇಶನ್ ಹಾಕಬೇಕು ಅಂದರೂ ಕೂಡ ಎಲಿಜಿಬಲ್ ಟೆಸ್ಟ್ ಇರುತ್ತೆ. ಅದರಲ್ಲಿ ಪಾಸ್ ಆದವರಿಗೆ ಮಾತ್ರ ಅಲ್ಲಿ ಸೀಟ್ ಸಿಗುತ್ತೆ ಅಂತ ಅನೌನ್ಸ್ ಆಯ್ತು. ಆವಾಗಲಿಂದ ನಮ್ಮ ಹಿಂದಿನ ಬ್ಯಾಚಿಂದ ನಮಗೆ ನಮ್ಗೆ ಯಾಕಾದ್ರೂ ಮಾಡಿರಪ್ಪ ಅಂತ. ಅದೇನು ಗೊತ್ತಾ ಸರ್, ಒಂದೊಂದು ಸಬ್ಜೆಕ್ಟಿಗೆ 1,000 ರೂಪಾಯಿ ಇಟ್ಟಿದ್ದಾರೆ. 3,000 ಸರ್. ನನಗೆ ಎಲ್ಲರೂ ಒಂದೊಂದು ಸಬ್ಜೆಕ್ಟಿಗೆ ಆಗ್ತಾರೆ ಎಲಿಜಿಬಲ್ಗೆ. ನಾನು 3 ಸಬ್ಜೆಕ್ಟಿಗೆ ಪ್ರಿಪೇರ್ ಆಗಿದೆ. ಆಪ್ಷನಲ್ ಇಂಗ್ಲೀಷು, ಸೋಷಿಯಾಲಜಿ ಮತ್ತು ಜರ್ನಲಿಸಮ್ 3ಕ್ಕೂ ಪ್ರಿಪೇರ್ ಆದೆ. 3ಕ್ಕೂ ಕೂತ್ಕೊಂಡು 1 ತಿಂಗಳು ಅಷ್ಟರಲ್ಲೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡು 1 ತಿಂಗಳು ನಮ್ಮ ಮನೆಗೆ ಹೋದ್ರೆ ಓದೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು 3 ಎಲಿಜಿಬಿಲಿಟಿ. ಅಂದರೆ 3 ವರ್ಷದೆಲ್ಲ ಓದಬೇಕಲ್ಲ ಅಲ್ಲಿ. ನಾವು ಡಿಗ್ರಿಲಿ ಏನೇನು ಓದಿದ್ದು ಅದೆಲ್ಲ ಇದೋದನ. ಸೋಷಿಯಾಲಜಿ ಓದೋಣ, ಸೋಷಿಯಾಲಜಿ ಸಮಾಜದ ಶಾಸ್ತ್ರದ ಬಗ್ಗೆ ಇರುತ್ತೆ, ಸಮಾಜ ಅಂದರೆ ಹೇಗೆ ಅಂತ ಇರುತ್ತೆ, ಅದೆಲ್ಲ ಓದೋಣ. ಆದರೆ ಜರ್ನಲಿಸಮ್ ಓದೋಣ, ಕರೆಂಟ್ ಅಫೇರ್ಸು. ನಾನೇನೋ ನ್ಯೂಸ್ ಪೇಪರ್ ಓದ್ತಿದ್ದೆ, ಓಕೆ ಪಾಸ್ ಆಗ್ತೀನಿ. ಆಪ್ಷನ್ ಇಂಗ್ಲೀಷ್ ಅಲ್ಲ, ಇದ್ದೇ ಕಬ್ಬಿಣದ ಕಡಲೆ ಸರ್ ನನಗೆ ಇವಾಗ್ಲೂ. ಅದನ್ನೆಲ್ಲ ಹೆಂಗೆ ನೆನ್ಪಿಡ್ಕೊ, ಸಾನೆಟ್ಟು, ಶೇಕ್ಸ್ಪಿಯರ್ದು ಮತ್ತು ಬೇರೆ ಬೇರೆ ಬರ್ದಿದ್ದು, ಜಾನ್ ಮಿಲ್ಟನ್ ಬರ್ದಿದ್ದು ಅದೆಲ್ಲ ನೆನ್ಪಿಡ್ಕೊಬೇಕಲ್ಲ. ಅದೆಲ್ಲ ಕಷ್ಟ ಆಗ್ತಾ ಇದ್ದಿದ್ದು ನನಗೆ. ಮತ್ತು ಕತೆ, ಕಾದಂಬರಿ, ಕವನಗಳು ಕನ್ನಡದಲ್ಲಿ ಹೆಂಗೆಲ್ಲ ಬರುತ್ತೆ, ಶಬ್ದಮಣಿ ದರ್ಪಣದಲ್ಲಿ ಯಾವ್ಯಾವ ಸಾಲಲ್ಲಿ ಏನೇನಿದೆ, ಎಲ್ಲಿಂದ ಆಯ್ಕೋ ಮಾಡ್ಕೊಂಡ್ಬಂದಿದ್ದಾರೆ, ಈ ಥರ ಎಲ್ಲ ಇರುತ್ತಲ್ಲ, ಹಂಗೆ ಇಂಗ್ಲೀಷಲ್ಲಿ ಇರುತ್ತೆ. ಅದನ್ನೆಲ್ಲ ನಾನು ಹೆಂಗೆ ನೆನ್ಪಿಟ್ಕೊಳ್ಳೋದು. ಹಂಗಾಗಿ ನಾನು ಊರಿಗೆ ಹೋಗ್ಲಿಲ್ಲ. 1 ತಿಂಗಳು ರಜದಲ್ಲಿ ಅಲ್ಲಿ ಹಾಸ್ಟೆಲಲ್ಲಿ ಓದಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಎಕ್ಸಾಮ್ ಎಲ್ಲಿದೆ ಸರ್, ಮೈಸೂರು ಯೂನಿವರ್ಸಿಟಿಲಿದೆ. ಬೆಳಗ್ಗೆ ಒಂದೊಂದು ದಿನ ಒಂದು ಎಕ್ಸಾಮ್ ಇದೆ. ಬೆಳಗ್ಗೆ ಒಂದು ಬರೆದ್ರೆ ಇನ್ನೊಂದಿನ ಮಾರನೇ ಬೆಳಗ್ಗೆ ಒಂದು ಬರೀಬೇಕು. ನಂಗೆ ಮೈಸೂರಲ್ಲಿ ಯಾರು ಗೊತ್ತಿಲ್ಲ. ಆಮೇಲೆ ಹೆಂಗೋ ನನ್ನ ಕ್ಲಾಸಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅವರೆಲ್ಲ ಬರ್ದಿರ್ತಾರಲ್ಲ, ಅವ್ರ ಜೊತೆ ಮೈಸೂರಲ್ಲಿ ಹೋಗಿ ಅಲ್ಲಿ ಯೂನಿವರ್ಸಿಟಿ ಹೊಸ್ದಾಗಿ ಹೋದ್ರೆ ಎಲ್ರಿಗೂ ಕನ್ಫ್ಯೂಷನ್ ಆಗುತ್ತೆ. ಯಾಕೆಂದರೆ ಇಲ್ಲೇ ರೌಂಡ್ ಕ್ಯಾಂಟೀನ್ ಇದೆ, ರೌಂಡ್ಸ್ ಕ್ಯಾಂಟೀನ್ ಸುತ್ತ ಇದಿರುತ್ತೆ. ನಮ್ದು ಎಲ್ಲ ಹಾಕಿದಾರೆ ಅಂತೆಲ್ಲ ಗೊತ್ತಿರಲ್ವಲ್ಲ, ಹೊಸ್ದಾಗಿ ನಮ್ಗೆ ಯಾರು ಇಲ್ಲ. ಯಾರೋ ನನ್ನ ಬಾಯ್ ಫ್ರೆಂಡ್ ಬಂದು, ನಮ್ಮ ಅಣ್ಣನೋ ಬಂದು ಯಾರೋ ಸಪೋರ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ ಅನ್ನೋಕ್ಕೆ ಯಾರು ಇಲ್ಲ. ದೊಡ್ಡ ಯೂನಿವರ್ಸಿಟಿ ನಾವೇ ನೋಡ್ಕೊಬೇಕು. ಅಥವಾ ನಮ್ಮ ಕ್ಲಾಸ್ಮೇಟ್ ಯಾರೋ ಬಾಯ್ಸ್ ಇದ್ದಾರೆ ಕರ್ಕೊಂಡು ಹೋಗ್ತಾರೆ ಅಂದರೆ ಯಾರು ಇಲ್ಲ, ಗರ್ಲ್ಸೇ ನಾವೇ ಮುಂದೆ ಹೋಗ್ಬೇಕು. ಹಂಗಾಗಿ
ಅದ್ರಲ್ಲಿ ನನ್ನ ಬ್ಯಾಚಲ್ಲಿ ನಾನು ಒಬ್ಳೆ ಹಾಕಿರೋದು, ಇನ್ಯಾರು ಹಾಕೇ ಇಲ್ಲ. 50 ಜನದಲ್ಲಿ ಯಾರು ಹಾಕಿಲ್ಲ ಸರ್, ನಾನು ಒಬ್ಳೆ ಹಾಕಿರೋದು ಬಂಡದರಿಗೆ. ಒಂದಲ್ಲ ಎರಡಲ್ಲ 3 ಸಬ್ಜೆಕ್ಟ್ ಅಲ್ಲಿ ಹಾಕಿದ್ದೀನಿ. 3,000 ನಾನು ಸೇವಿಂಗ್ಸ್ ಮಾಡಿದ್ದು. ಮತ್ತೆ ಟ್ರೈನ್ ಚಾರ್ಜ್ ಹೋಗ್ಬೇಕು, ಹೋಗಕ್ಕೆ 30, ಬರಕ್ 30, ಅಲ್ಲಿ ಫುಡ್ ಇಂದು 50, ಎಲ್ಲ ಕ್ಯಾಲ್ಕುಲೇಷನ್ ಮಾಡ್ಬೇಕಲ್ಲ. ಯಾರು ಬಾಯ್ ಫ್ರೆಂಡ್ ಇಲ್ಲ ನನಗೆ ಕೊಡ್ತಾರೆ ಅನ್ನೋದಕ್ಕೆ, ನಾನೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಇಟ್ಕೊಬೇಕಲ್ಲ. ಅಪ್ಪ ಅಮ್ಮನ್ನು ಕೇಳಂಗಿರ್ಲಿಲ್ಲ, ಕೇಳ್ಬಾರ್ದು ಅಂತಲ್ಲ, ಬಟ್ ನಮ್ಮ ಪಪ್ಪ ಕಳಿಸ್ತಾ ಇರ್ನಿಲ್ವಲ್ಲ. ಹಠ ಮಾಡಿದ್ದು ನಾನು, ಹಠ ಮಾಡಿ ನಾನು ಹೋಗ್ತಾ ಇರೋದಲ್ವಾ. ಓಕೆ, ಈ ಎಲ್ಲರ ಮಧ್ಯೆ ಒಂದು ಸಣ್ಣ ಪ್ರಶ್ನೆ ಇದೆ ಇಲ್ಲಿ. ಅಮ್ಮಂಗೆ ಯಾವಾಗಲೂ ಒಂದು ಭಯ ಇರುತ್ತೆ, ಒಂದು ತುಂಬಾ ಕೇರ್ ಇರುತ್ತೆ ಮಗಳನ್ನ. ನಿಮ್ ಹೊರಗಡೆ ಹೋಗ್ತಾ ಇದ್ದಾಗ ಅಮ್ಮ ಪ್ರಶ್ನೆ ಮಾಡ್ತಿರ್ಲ್ವಾ, ಒಬ್ಳೆ ಹೋಗ್ತಿದ್ಯಾ ಅಥವಾ ಹೇಗಿರ್ತೀಯಾ, ನೈಟ್ ಎಲ್ಲಿ ಇರ್ತೀಯಾ, ಏನ್ ಮಾಡ್ತೀಯ, ಎಲ್ಲ ಪ್ರಶ್ನೆಗಳು ಅಮ್ಮನ ತಲೆಯಲ್ಲಿ ಓಡ್ತಾ ಇರುತ್ತೆ. ಯಾವಾಗ ನಾನು ಹೊರಗಡೆ ಅದುವರೆಗೂ ಹೋಗ್ನೇ ಇಲ್ವಲ್ಲ ಸರ್. ನಾನು ಹೋಗಿದ್ದೆ ಹೊರಗಡೆಗೆ ಈ ಹಾಸ್ಟೆಲ್ ವತಿಯಿಂದ ಬಂದಿದ್ದೀವಿ. ಹಾಸ್ಟೆಲ್ ಅಲ್ಲಿ ಅಷ್ಟೇ, ಹಾಸ್ಟೆಲ್ ಸ್ಟೇ ಆಗ್ತಾ ಇದ್ದು. ಯಾಕೆ ಅಂತ ಹೇಳಿದ್ರೆ ನಮ್ಮ ಹಾಸ್ಟೆಲ್ ಇಂದ 1 ಕಿಲೋಮೀಟರ್ ದೂರದಲ್ಲಿ ನಮ್ಮ ಅಂಕಲ್ ಮನೆ ಇತ್ತು, ಅಲ್ಲೂ ಸ್ಟೇ ಮಾಡ್ಬೋದಿತ್ತು. ಬಟ್ ನಾನು ಅವರು ಕರೆಯೋರು ಪಾಪ, ಅರೆ ನಾನು ಇಲ್ಲೇ ಇರ್ತಾ ಇದ್ದೆ. ನಮ್ಮ ಪಪ್ಪ ಹಾಸನಿಗೆ ಬಂದಾಗೆಲ್ಲ ಒಂದು ವಾರಕ್ಕೊಂದ್ಸಲ ಎಲ್ಲ ನಾನು ನೋಡ್ಕೊಂಡು ಹೋಗೋರು, ಎನಿ ಟೈಮ್ ಬಂದಾಗೆಲ್ಲನು. ನಾನು ಎಲ್ಲೂ ಹೋಗ್ತಾ ಇರ್ನಿಲ್ವಲ್ಲ, ಹಂಗಾಗಿ ಮತ್ತೆ ನನ್ನ ಹತ್ರ ಅವಾಗ ಫೋನ್ ಕೂಡ ಇರ್ಲಿಲ್ಲ. ನಾನು ಫೋನ್ ಅಂತ ತಗೊಂಡಿದ್ದೆ ಯಾವಾಗ ಅಂತ ಹೇಳಿದ್ರೆ ಮಾಸ್ಟರ್ ಡಿಗ್ರಿ ಎಂಡಿಂಗ್ ಅಲ್ಲಿ. ಅದುವರೆಗೂ ನಮ್ಮ ನಂಬರೇ ಇರ್ಲಿಲ್ಲ. ಅಲ್ಲಿ ಮಾಸ್ಟರ್ ಡಿಗ್ರಿ ಎಂಡಿಂಗ್ ಅಲ್ಲಿ, ಡಿಗ್ರಿ ಎಂಡಿಂಗ್ ಅಲ್ಲಿ ಫೋನ್ ತಗೊಂಡಿದ್ದು. ಮಾಸ್ಟರ್ ಡಿಗ್ರಿ ಎಂಡಿಂಗ್ ಅಲ್ಲಿ ನಾವು ವಾಟ್ಸಪ್ಪಿಗೆ ಬಂದಿದ್ದು, ಕೀಪ್ಯಾಡ್ ತಗೊಂಡಿದ್ದು ಡಿಗ್ರಿ ಎಂಡಿಂಗ್ ಅಲ್ಲಿ. ಮಾಸ್ಟರ್ ಡಿಗ್ರಿ ಎಂಡಿಂಗ್ ಅಲ್ಲಿ ಅದು ನಮ್ಮ ಪಪ್ಪ ಒಂದು ಸ್ವಲ್ಪ ದುಡ್ಡು ಕೊಟ್ಟು, ನಾನು ಸ್ವಲ್ಪ ಸೇವಿಂಗ್ಸ್ ಮಾಡಿದ್ರಲ್ಲಿ ತಗೊಂಡು ನಮ್ಮ ಪಪ್ಪ 500 ರೂಪಾಯಿ ಕೊಟ್ಟಿದ್ರು. ಅದರಲ್ಲಿ ನಾನು ಸ್ವಲ್ಪ ಸೇವಿಂಗ್ಸ್ ಮಾಡಿದ್ರಲ್ಲಿ 1,500 ಯಾವ್ದು ನೋಕಿಯಾ ಬರುತ್ತಲ್ಲ ಕೀಪ್ಯಾಡ್, ಅದನ್ನ ತಗೊಂಡಿದ್ದು ಕಮ್ಯುನಿಕೇಶನ್ ಪರ್ಪಸ್ಗೆ ಅಂತ ಹೇಳಿ. ಹಂಗಾಗಿ ಆ ವೇಳೆಗಾಗ್ಲಿ ನಮ್ಮ ಅಣ್ಣಂದು ಮದ್ವೆ ಆಯ್ತು. ನಮ್ಮ ಅಣ್ಣಂದು ನಮ್ಮ ಮನೇಲಿ ಮದ್ವೆ ಆಯ್ತಾನೆ. ನಮ್ಮ ಅಣ್ಣನೇ ಲವ್ ಮ್ಯಾರೇಜ್ ಆದ್ರು, ಅಂದ್ರೆ ಇಷ್ಟಪಡ್ತಿದ್ದೆ ಹುಡುಗಿನ ಅಂತ ಹೇಳಿದಾಗ ನಮ್ಮ ಮನೆಯವರೇನೆ ನೋಡ್ಬಿಟ್ಟು ಹೌದಾ ಅಂತೇಳಿ ಅದ್ದೂರಿಯಾಗಿ ಮದ್ವೆ ಮಾಡಿದ್ರು. ಆ ಟೈಮಲ್ಲಿ ನಮ್ಮ ಪಪ್ಪ ಇರ್ಲಿ ತಗೋ ಅಂತ ಆ ಟೈಮಲ್ಲಿ ದುಡ್ಡು ಕೊಟ್ಟಿದ್ದು ನನಗೆ. ಅವಾಗ ಫೋನ್ ಬಂದಿದ್ದು ಸರ್. ಎಕ್ಸಾಮ್ಗೆ ಹೋದೆ. ಎಕ್ಸಾಮ್ಗೆ ಹೋದಾಗ ಬರ್ದ್ಬಿಟ್ಟು ಬಂದೆ. ಎಷ್ಟು ಎಕ್ಸಾಮ್ ಎಲ್ಲ ಮುಗಿಸಿದ್ರೆ 4,500 ಸಾವಿರ ಆಯ್ತು ಸರ್ ಎಕ್ಸಾಮ್ ಬಜೆಟ್. ಕ್ಯಾಲ್ಕುಲೇಷನ್ ಮಾಡ್ಬೇಕಲ್ಲ ನಾನು, ಎಲ್ಲ ದುಡ್ಡು 4,500 ಸಾವಿರ ಆಯ್ತು ಅಂತ ರಿಸಲ್ಟ್ ವೇಟ್ ಮಾಡಿದೆ. ಎಲ್ಲ ಕಡೆ ನಂದೇ ಫಸ್ಟ್ ಇದೆ. ಸೋಷಿಯಾಲಜಿಲೂ ನಾನೇ ಇದ್ರಲ್ಲಿ ಇದ್ದೀನಿ. ಆಪ್ಷನ್ ಇಂಗ್ಲಿಷ್ ಅಲ್ಲಿ ಮಾತ್ರ 2nd ಪ್ಲೇಸ್ ಅಲ್ಲಿ ಇದ್ದೀನಿ. ಅಂದ್ರೆ 65 ಅಲ್ಲಿ ಕಟ್ ಆಫಿಗೆ ನಿಲ್ಸಿದ್ರು ಸೋಷಿಯಾಲಜಿ. ಸೋಷಿಯಾಲಜಿ ಅಂತ ಆಪ್ಷನ್ ಇಂಗ್ಲಿಷ್ 65 ಕಟ್ ಆಫ್ ನಿಲ್ಸಿದ್ರು. ಹೆಂಗ್ ತಗೋತಾರೆ ಅಂತ ಹೇಳಿದ್ರೆ, ನಾವು ಡಿಗ್ರಿ ಮಾರ್ಕ್ಸ್ ನಮ್ದು ಡಿಗ್ರಿ ಮಾರ್ಕ್ಸ್ ಅರ್ಧ, ಮತ್ತೆ ನಮ್ದು ಇವಾಗ ಎಲಿಜಿಬಲ್ ಟೆಸ್ಟ್ ಅಲ್ಲಿ ಬರ್ದಿದ್ದಿಲ್ಲ ಅದು ಅರ್ಧ ತಗೋತಾರೆ. ಆಪ್ಷನ್ ಇಂಗ್ಲಿಷ್ 68ಕ್ಕೆ ನಿಲ್ಸಿದ್ದು, ನಂದು 65 ಬಂದಿತ್ತು. ಸೋಷಿಯಾಲಜಿದ್ದು 92ಕ್ಕೆ ನಾನು ನಿಲ್ಸಿದ್ದು, ನಾನು 90 ಬಂದಿತ್ತು. ಇನ್ನೊಬ್ರು ಯಾರೋ ಇದ್ರು. ಮತ್ತೆ ಜರ್ನಲಿಸಮ್ ಅಲ್ಲಿ ಎಷ್ಟಕ್ಕೆ 68ಕ್ಕೆ ನಿಲ್ಸಿದ್ದು, ನಂದು 60 ಬಂದಿತ್ತು. ಎಲ್ಲದ್ರಲ್ಲಿ ಎಲಿಜಿಬಲ್ ಆಗ್ಬಿಟ್ಟೆ ಸರ್. ಯಾವ್ದಕ್ಕೆ ಹೋಗ್ತೀಯಾ ಯಾವ್ದಕ್ಕೆ ಬಿಡ್ತೀಯಾ ಅಂತ ನನಗೆ ಕನ್ಫ್ಯೂಷನ್ ಆಯ್ತು. ಆಮೇಲೆ ನಮ್ಮ ಸರ್ ಒಬ್ರು ಫೋನ್ ಮಾಡಿಬಿಟ್ಟು ಅಂತೀನಿ, ಅವಾಗ ಸರ್ ನಂಬರ್ ಏನು ಇರಲಿಲ್ಲ, ಹೇಳಿದ್ರು ನನಗೆ ಏನಂತ, ಆಪ್ಷನ್ ಇಂಗ್ಲೀಷ್ಗೆ ಹೋಗು, ಒಳ್ಳೆ ಲೈಫ್ ಇದೆ, ಫ್ಯೂಚರಲ್ಲಿ ಲೆಕ್ಚರ್ ಆಗ್ಬೋದು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಆಮೇಲೆ ನನಗೆ ಮನಸ್ಸಲ್ಲಿ ಅಯ್ಯೋ ಇಂಗ್ಲೀಷ್ ಬೇರೆ ಕಷ್ಟ ಅಲ್ಲಪ್ಪ, ಇಲ್ಲೇ ಡಿಗ್ರಿಲಿ ಓದಿರೋದು ಕಷ್ಟ ಆಗಿದೆ, ಒಂದ್ಸಲಿ ಬೇರೆ ಫೇಲ್ ಆಗಿ ರಿವ್ಯಾಲ್ಯೂಷನ್ ಆಗಿ ಪಾಸ್ ಆಗಿದ್ದೀನಿ, ಮತ್ತೆ ಆಗಬೇಕು ಅಂತೇಳಿ ಸುಮ್ಮನೆ. ಅದು ಮೈಸೂರು ಯೂನಿವರ್ಸಿಟಿಲಿ ನಂದಿನಿ, ನಿಂಗೆ ಸೀಟ್ ಸಿಗೋದೇ ಕಷ್ಟ, ಸಿಕ್ಬಿಟ್ಟಿದೆ ಕಣಮ್ಮ ಅಂತ ಹೇಳಿದರು. ಸರಿ ಸರ್ ಅಂತ ಹೇಳಿ ಡಿಸೈಡ್ ಮಾಡಿದೆ. ಆಮೇಲೆ ನನಗೆ ಬರವಣಿಗೆದು ಹುಚ್ಚಿತ್ತಲ್ಲ, ಜರ್ನಲಿಸಮ್ಗೆ ಹೋಗಿ ಅಡ್ಮಿಷನ್ ಆದೆ ಸರ್. ಅಡ್ಮಿಷನ್ ಆಗಿ ಸೇರ್ಕೊಡೆ. ಮೈಸೂರು ಹೊಸ ಜಗತ್ತು, ಹೊಸ ಪ್ರಪಂಚ. ಮೈಸೂರೇ ಒಂದು ರೀತಿ ಡಿಫ್ರೆಂಟ್ ಆಗಿತ್ತು ಸರ್. ಸೊ ಓಕೆ, ಅಲ್ಲಿಂದ ನಿಮ್ದೊಂದು ಹೊಸ ಅಧ್ಯಾಯ ಶುರು ಆಗುತ್ತೆ. ಹೌದೌದು, ಮೈಸೂರು ಹೊಸ ಚಾಲೆಂಜಿಂಗ್ ಲೈಫ್ ಶುರು ಆಗುತ್ತೆ. ಮತ್ತು ನೀವು ಇಷ್ಟು ದಿವಸ ಇರೋ ನಂದಿನಿ ಬೇರೆ ಇತ್ತು, ಅಂದ್ರೆ ಹಳ್ಳಿಯಿಂದ ಬಂದಿರತಕ್ಕಂಥ ಇನ್ನೇನು. ಬಟ್ ಜರ್ನಲಿಸಮ್ ನಿಮ್ಗೊಂದು ದೊಡ್ಡ ಜಗತ್ತಿನ ವಿಸ್ತಾರ ದೊಡ್ಡದಾಗಿ ಶುರುವಾಯಿತು. ಹೌದು, ಇಷ್ಟೆಲ್ಲ ಕಷ್ಟಗಳನ್ನ ನಾನು ಯಾವತ್ತೂ ನನ್ನ ಫ್ರೆಂಡ್ಸ್ ಮುಂದೆ ಆಗಲಿ ಯಾರ ಮುಂದೆ ಆಗಲಿ ಹೇಳ್ಕೊಂಡೇ ಇಲ್ಲ, ನಮ್ಮ ಫ್ಯಾಮಿಲಿ ಹಿನ್ನೆಲೆ ಆಗಲಿ ಏನೋ ಆಗಲಿ. ಬಟ್ ಆ ವೇಳೆಗಾಗಲಿ ನನ್ನ ಹತ್ರ ಒಂದು ಸೆಲೆಕ್ಟೆಡ್ ಬಟ್ಟೆಗಳು ಇಟ್ಕೊಂಡಿದ್ದೆ. ಸೆಲೆಕ್ಟೆಡ್ ಏನು ಚೂಡಿ ಆಗ್ತಿದ್ದವಳು, ಜೀನ್ಸಿಗೆ ಬಂದಿದ್ದೆ, ಎಲ್ಲ ಆಯಿತು. ಅದ್ರ ಜೊತೆಗೆ ಬರವಣಿಗೆ ಮಾತ್ರ ನಿಲ್ಸಿರ್ಲಿಲ್ಲ ನಾನು ಯಾವತ್ತು. ನಿಮಗೆ ಗೊತ್ತಾ, ಟೈಪ್ ಮಾಡಿ ಕಳಿಸ್ಬೇಕಿತ್ತು ನಾವು, ಬರೆದ ಲೆಟರೆಲ್ಲ ಕಳಿಸ್ತಾ ಇರಲಿಲ್ಲ, ಟೈಪ್ ಮಾಡಿ ಕಳಿಸ್ಬೇಕಿತ್ತು. ಟೈಪ್ ಮಾಡೋಕ್ಕೆ ನಂತರ ಕಂಪ್ಯೂಟರಲ್ಲೇ ಇಲ್ವಲ್ಲ, ಯಾರ ಹತ್ರ ಇಸ್ಕೊಳ್ಳಿ. ನಮ್ಮ ಡಿಗ್ರಿಲಿ ಯಾರು ಕಂಪ್ಯೂಟರ್ ಏನಿಲ್ಲ. ಲ್ಯಾಬ್ಗೆ ಹೋಗಿ ಟೈಪ್ ಮಾಡ್ಕೊಂಡು, ಅದು ಕನ್ನಡ ಕೆ ಅಂದರೆ ಏನು, ನಾವಿನ್ನು ಟೈಪಿಂಗ್ ಕ್ಲಾಸಿಗೆ ಹೋಗಿರಲಿಲ್ಲ. ಸರ್ಚ್ ಮಾಡ್ಕೊಂಡು ಎಲ್ಲಿದೆ ಅಂತೇಳಿ ಒಂದು ಆರ್ಟಿಕಲ್ ಬರೆದು ಅದೊಂದಿನ ತೊಗೊಂಡ್ರೆ, ಟೈಪ್ ಮಾಡೋಕ್ಕೆ 2 ದಿನ ತೊಗೊಳ್ತಾ ಇದ್ದೆ, ಅದು ಕಳ್ಸೋಕೆ 1 ದಿನ 3 ದಿನ ಆಗ್ತಾಯಿತ್ತು. ಫ್ರೀ ಟೈಮಲ್ಲೆಲ್ಲ ಇದನ್ನು ಮಾಡ್ತಾ ಬರ್ತಾಯಿದ್ದೆ. ಮೈಸೂರಿಗೆ ಹೋದಾಗಲೂ ಇದನ್ನು ಕಂಟಿನ್ಯೂ ಮಾಡಿದೆ.
ಮೈಸೂರಿಗೆ ಹೋದಾಗ ಹೊಸ ಫ್ರೆಂಡ್ಸ್ ಎಲ್ಲ ಸಿಕ್ಕಿರು. ಸೀನಿಯರ್ ನಮ್ಮನ್ನು ಅಷ್ಟೇ ಸ್ವೀಕಾರ ಮಾಡಿದ್ರು. ಫನ್ ಇರ್ತಾ ಇತ್ತು, ಎಂಟರ್ಟೈನ್ಮೆಂಟ್ ಇರ್ತಾ ಇತ್ತು. ಫಿಲ್ಮ್ ನೀವು ಹೇಳಿದಲ್ಲ, ಕಾಫಿ ಕುಡಿಯೋಕೆ ಹೋಗ್ತಾ ಇರ್ನಿಲ್ವಾ, ಟೀ ಕುಡಿಯೋಕೆ ಹೋಗ್ತಾ ಇರ್ನಿಲ್ವಾ, ಮೈಸೂರಲ್ಲಿ ಹೋಗ್ತಾ ಇದ್ದೆ ಸರ್ ನಾನು. ಹಾಸನಲ್ಲಿ ಹೋಗ್ತಾ ಇರ್ನಿಲ್ಲ, ಮೈಸೂರಲ್ಲಿ ಹೋಗ್ತಾ ಇದ್ದೆ. ಮೈಸೂರಲ್ಲಿ ಕಾಫಿ ಕುಡಿಯೋಕೆ ಹೋಗ್ತಾ ಇದ್ದೆ. ಟೀ ನಮ್ಮ ಸೀನಿಯರ್ಸ್ ಎಲ್ಲ ಟೀ ಕೊಡಿಸ್ತಾ ಇದ್ರು ಸಂಜೆ 4 ಗಂಟೆ ಕ್ಲಾಸ್ ಮುಗಿದ್ಮೇಲೆ. ಅವಾಗ ಆ ದಿನ ಏನಾಯ್ತು ಅಂತೇಳಿ ಗೊತ್ತಾ, ಸೀನಿಯರ್ ಜೂನಿಯರ್ ಕಾಲು ಎಳೆಯೋದು ಅಂತ. ನಮ್ಮ ಸೀನಿಯರ್ ತುಂಬಾ ಜನ ಇದ್ರು. ಅವರೆಲ್ಲ ಇವಾಗ ಬೇರೆ ಬೇರೆ ಚಾನಲ್ಗಳಲ್ಲಿ PR ಏಜೆನ್ಸಿಲೆಲ್ಲ ಕೆಲಸ ಮಾಡ್ತಾರೆ. ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಮತ್ತೆ ನಮ್ಮನ್ನ ಬಿಟ್ಟೆಲ್ಲೂ ಹೋಗ್ತಾ ಇರಲಿಲ್ಲ. ಯಾವ್ದಾದ್ರು ಒಂದು ಸಿನಿಮಾ ಕರ್ಕೊಂಡು ಹೋಗ್ಬೇಕಂದ್ರೆ ಜೂನಿಯರ್ನ ಸೇರಿಸಿ ಕರ್ಕೊಂಡು ಹೋಗ್ತಾ ಇದ್ರು. ಬಟ್ ಅವ್ರ ಜೊತೆನೆ ನಮ್ಮನ್ನು ಬೆಳೆಸ್ತಾ ಇದ್ರು. ಅಂದ್ರೆ ಮೈಸೂರು ಹೊಸ ಪ್ರಪಂಚಕ್ಕೆ ಬಂದಂಥವರು ಹುಡುಗಿರಾಗ್ಲಿ ಹುಡುಗರಾಗ್ಲಿ ಎಲ್ಲರೂ ಕೂಡ ನೋಡ್ಲಿ ಮೈಸೂರನ್ನ ಅನ್ನೋದು ಆಸೆ ಇತ್ತು ಅವ್ರಿಗೆ. ಮೈಸೂರು ಅಂತ ಹೇಳಿದಾಗ ದಸರಾ ಪ್ರೋಗ್ರಾಮ್ ಬರುತ್ತೆ, ರಂಗಾಯಣದಲ್ಲಿ ಬಹುರೂಪಿ ನಾಟಕಗಳಾಗ್ತಾ ಇತ್ತು. ಅಲ್ಲಿಗೆ ರಿಪೋರ್ಟಿಂಗ್ ಹಾಕಿದ್ರು ನಮ್ಮನ್ನು. ಒಂದು 10 ಜನ ಸೆಲೆಕ್ಟ್ ಮಾಡಿದ್ರು. ಅದ್ರಲ್ಲಿ ನಾನು ಕೂಡ ಒಬ್ಳು. ಅಲ್ಲಿ ಆ್ಯಕ್ಚುಲಿ ನಾನು ಬೇರೆಯವ್ರ ನಾಟಕಗಳಂದ್ರೆ ಏನು ಅಂತ ನೋಡಿದೆ. ಮತ್ತು ಇಂಗ್ಲೀಷ್ ನಾಟಕಗಳನ್ನ ಓದಿದ್ದೆ. ಇದುವರೆಗೂ ಅಲ್ಲಿ ಫಸ್ಟ್ ಟೈಮ್ ಅಲ್ಲಿ ನೋಡಿದ್ದು ಹೇಗೆ ಮಾಡ್ತಾರೆ ಅಂತ. ನಾಟಕ ಅಂದ್ರೆ ಈಗೂ ಮಾಡ್ತಾರೆ, ಬಣ್ಣದ ಪ್ರಪಂಚ ಹೇಗಿದೆಯಾ ಅಂತ ಅಲ್ಲಿ ಸ್ವಲ್ಪ ಸ್ವಲ್ಪ ಗೊತ್ತಾಗಿದ್ದು. ಮತ್ತು ಮೈಸೂರಲ್ಲಿ ಅಷ್ಟೇ ಫ್ರೀ ಟೈಮಲ್ಲಿ ನಾವೇನು ಮಾಡ್ತಾ ಇರಲಿಲ್ಲ. ತುಂಬ ಜನ ಏನು ಮಾಡ್ತಾಯಿದ್ರು ಅಂತ ಹೇಳಿದರೆ, ಮೈಸೂರು ಯೂನಿವರ್ಸಿಟಿಗೆ ಬೇರೆ ಬೇರೆ ಭಾಗದಿಂದ ಬಂದಿರು. ನಮ್ಮ ಸೀನಿಯರ್ 2 ಜನ ಕಪಲ್ ಬಂದಿರು ಫಾರಿನಿಂದ. ನಮ್ಮ ಕ್ಲಾಸಲ್ಲಿ 2 ಜನ ಕಪಲ್ ಇದ್ರು. ಅವ್ರು ನಮ್ಮ ಸೀನಿಯರ್ ಇದ್ದಿದ್ರು ಆಸ್ಟ್ರೇಲಿಯಾದವರು, ನಮ್ಮ ಕ್ಲಾಸಲ್ಲಿ ಇದ್ರು ಶ್ರೀಲಂಕಾದವರು. ಏನಾಯ್ತು ಅಂತ ಹೇಳಿದ್ರೆ ಅವರೆಲ್ಲ ಲೈಬ್ರರಿಗೆ ಹೋಗಿ ಕಲಿತಾ ಇದ್ರು. ಮತ್ತು ಅವ್ರ ಜೊತೆ ಎಲ್ಲ ಇಂಗ್ಲೀಷ್ ಎಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ರು. ಮತ್ತು ನಮ್ದು ಹೆಂಗೆ ಅಂದರೆ 40 ಜನ ತೊಗೊಂಡಿದ್ದು. ಅದ್ರಲ್ಲಿ 5 ಜನ ನಾನು ಕರ್ನಾಟಕ ಸ್ಟೂಡೆಂಟ್ ಇರಬೇಕಿತ್ತು, ಇನ್ನು 5 ಜನ ಫಾರಿನರ್ಸ್ ಆಗಬೇಕಿತ್ತು, ಇನ್ನು 30 ಜನ ನಮ್ಮ ಕರ್ನಾಟಕದವ್ರು ಆಗಬೇಕಿತ್ತು. ಅದರಲ್ಲಿ ಕೆಟಗರಿ ವೈಸ್ ಡಿವೈಡ್ ಆಗ್ತಾ ಇದ್ದಿದ್ದು, ಪರ್ಸೆಂಟೇಜ್ ವೈಸ್ ಡಿವೈಡ್ ಆಗ್ತಾ ಇದ್ದಿದ್ದು. ಸರ್ ನಾನು ಹೇಳ್ತೀನಿ, ಪ್ರತಿಯೊಂದು ಸೀಟ್ ತೊಗೋಬೇಕಂದ್ರೆ ಗೌರ್ಮೆಂಟ್ ಸೀಟ್ ತೊಗೋಬೇಕಂದ್ರೆ ಅಷ್ಟು ಸುಲಭ ಅಲ್ಲ. ಪ್ರೈವೇಟಲ್ಲಿ ಸಿಗ್ಬೋದು ಸರ್. ಗೌರ್ಮೆಂಟ್ ಸೀಟ್ ಇದೆಯಲ್ಲ, ಎಜುಕೇಷನ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಸರ್. ಮಕ್ಕಳಿಗೆ ಬದುಕನ್ನ ಕಳಿಸ್ಕೊಡುತ್ತೆ ಸರ್. ಗೌರ್ಮೆಂಟ್ ಫ್ರೀಯಾಗಿ ಕೊಟ್ಟರು ಗೌರ್ಮೆಂಟ್ ಸೀಟ್ ಸಿಗೋದು ಕಷ್ಟ. ನನ್ನಿದ್ರೆ ಬಂದಿದ್ದೇನೆ ಒಬ್ಬ ಕೇರಳ ಸ್ಟೂಡೆಂಟು, ನನ್ನ ಇದು ಕಾಂಪಿಟೇಟರ್ ಆಗಿ, ನಾನು ಎಷ್ಟು ಲಕ್ಷ ಬೇಕಾದ್ರೂ ದುಡ್ಡು ಕೊಡ್ತೀನಿ, ನಂಗೆ ಸೀಟ್ ಕೊಡಿ ಅಂತ ಹೇಳ್ಬಿಟ್ಟು. ಮತ್ತು ನಾವೆಲ್ಲ ಕಾಮನ್ ಆಗಿ ಇರೋದು ಹೊರಗಡೆ ಪ್ರೈವೇಟ್ಗೆ ಹೆಚ್ಚಿದೆ ಅಲ್ಲ, ಪ್ರೈವೇಟಿಗೆ ಡೊನೇಷನ್ ಕೊಟ್ಟರೆ ಸೀಟ್ ಕೊಡ್ತಾರೆ. ಅರೆ ಗೌರ್ಮೆಂಟ್ ಅಲ್ಲಿ ಸೀಟ್ ಸಿಗ್ಬೇಕಲ್ಲ ನಿಮ್ಗೆ. ಗೌರ್ಮೆಂಟ್ ಅಲ್ಲಿ ಕಟ್ ಆಫ್ಗಳೆಲ್ಲ ಮಾಡ್ತಾರೆ, ನಿಮ್ಗೆ ಎಲಿಜಿಬಲ್ ಟೆಸ್ಟ್ ಎಲ್ಲ ಮಾಡ್ತಾರೆ. ನಿಮ್ಗೆ ಅಲ್ಲಿ ಕ್ವಾಲಿಫೈಡ್ ಆದ್ರೆ ಮಾತ್ರ. ಇವಾಗ ಯಾರೆಲ್ಲ ಗೌರ್ಮೆಂಟ್ ಡಿಗ್ರಿ ಕಾಲೇಜಲ್ಲಿ, ಗೌರ್ಮೆಂಟ್ ಮಾಸ್ಟರ್ ಡಿಗ್ರಿ ಕಾಲೇಜ್ಗಳಲ್ಲಿ ಎಲ್ಲ ಓದ್ತಾ ಇದಾರಲ್ಲ, ಪ್ರತಿಯೊಬ್ಬರು ರ್ಯಾಂಕಿಂಗ್ ಸ್ಟೂಡೆಂಟು ಸರ್. ಬಟ್ ಲೈಫನ್ನ ಯಾಕೆ ಹಾಳು ಮಾಡ್ಕೊಳ್ತಾ ಇದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಏನು ಫ್ರೆಂಡ್ಗಳ ಸಹವಾಸದಿಂದಲೋ ಅಥವಾ ಫ್ಯಾಮಿಲಿ ಜಂಜಾಟದಿಂದಲೋ. ಯಾಕೆಂದರೆ ಇವಾಗ ಹುಡುಗರು ಎಲ್ಲ ಅಡ್ಮಿಷನ್ ಆಗಿ ಬರ್ತಾರೆ. ಮಾಸ್ಟರ್ ಡಿಗ್ರಿಗೆ ಅನ್ಕೊಳ್ಳೋಣ, ನನ್ನ ಕ್ಲಾಸಲ್ಲಿ ಎಷ್ಟೋ ಜನ ಅಡ್ಮಿಷನ್ ಆಗಿರೋ 2-3 ಜನ. ಪಾಪ ಅವರು ಫ್ರೀ ಟೈಮಲ್ಲಿ ನಾವೆಲ್ಲ ಬರಿತಾ ಇದ್ದು ಅವ್ರ ಲೈಫ್ ಗೋಲ್ ಅಂತ ಹೇಳಿ ಒಂದು 2-3 ಜನ ಲೈಬ್ರರಿಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ಕ್ಲಾಸ್ ಇವತ್ತು ನಮ್ಮ ಸರ್ ತಗೊಳ್ಳಿಲ್ವಾ, ಮಾಸ್ ಕಮ್ಯುನಿಕೇಷನಲ್ಲಿ ಅಡ್ವರ್ಟೈಸ್ಮೆಂಟ್ ಕ್ಲಾಸ್ ಇಲ್ವಾ, ಲೈಬ್ರರಿಗೆ ಹೋಗು, ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಕಲ್ಲಿ ಓದು, ಜಾಬು, ನೆಕ್ಸ್ಟ್ ಫ್ಯೂಚರಲ್ಲಿ ಬದುಕನ್ನು ಕಟ್ಕೊಬೇಕು. ಯಾರೋ ಫ್ರೆಂಡ್ ಜೊತೆ ಸಿನಿಮಾಗೆ ಹೋಗ್ತೀನಿ, ಟೀ ಕುಡಿಯೋಕೆ ಅಡ್ಡ ಹೋಗ್ತೀನಿ, ಅಥವಾ ಸಿಗರೇಟ್ ಸೇರ್ತೀನಿ ಅಂದರೆ ನೆಕ್ಸ್ಟ್ ಫ್ಯೂಚರಲ್ಲಿ ಏನು ಸರ್ ಅವ್ರದ್ದು? ಅವ್ರ ಅಪ್ಪ ಅಮ್ಮ ಅವ್ರ ಬಗ್ಗೆ, ನಮ್ಮ ಅಪ್ಪ ಅಮ್ಮ ನನ್ನ ಬಗ್ಗೆ ಕನಸ್ಕೊಂಡ್ರು ಅವ್ರು ಮಾರಲಿ ಸಪೋರ್ಟ್ ಮಾಡ್ಬೋದು, ಫೈನಾನ್ಷಿಯಲಿ ಸಪೋರ್ಟ್ ಮಾಡ್ತಾರೆ. ಅವ್ರಿಗೆ ಆ ಕೆಪಾಸಿಟಿ ಇಲ್ಲ. ಹಂಗಂತ ಹೇಳ್ಬಿಟ್ಟು ಬ್ಲೇಮ್ ಮಾಡ್ಕೊಂಡು ಕೂರಕ್ಕಾಗುತ್ತಾ ಅಂತ ಹೇಳ್ಬಿಟ್ಟು ಆ ಲೆವೆಲಿಗೆ ಮೆಚುರಿಟಿ ಇತ್ತು ಸರ್ ಎಲ್ಲ ಹುಡುಗರಿಗೂ. ಎಷ್ಟೋ ಜನ 4-5 ಜನ ಗೌರ್ಮೆಂಟ್ ಜಾಬ್ ತೊಗೊಂಡ್ರು. ಅದರಲ್ಲಿ ನಮ್ದೇನು ಫ್ರೀ ಟೈಮಲ್ಲಿ ಇದ್ದಾಗ ಬರೀ ಓದೋದು ಮತ್ತು ಆರ್ಟಿಕಲ್ ಬರೆಯೋದು ಅಷ್ಟೇ. ಏನಕ್ಕೆ ಬರಿತಾ ಇದ್ದೆ, ನಂದಿನ ಆರ್ಟಿಕಲ್ ದುಡ್ಡು ಸಿಗುತ್ತೆ, ನನಗೆ ಖರ್ಚಿಗಾಗುತ್ತೆ. ಅದಕ್ಕೆ ಯಾಕೆಂದರೆ ನಾನು ಹಾಸ್ಟೆಲ್ ಫೀಸ್ ಕಟ್ಟಬೇಕಿತ್ತು ಸರ್. ಹಾಸ್ಟೆಲ್ ಮಂತ್ಲಿ ಫೀಸು 1,500 ಸರ್. ಫುಡ್ ಫೀಸು ಮಂತ್ಲಿ ಫೀಸು 1,500. ಯಾರನ್ನು ಕೇಳಲಿ ನಾನು? 1,500 ಕಟ್ಟಬೇಕಿತ್ತು. 1,500 ಏನಕ್ಕೆ? ಒಂದು ಪತ್ರಿಕೆಗೆ ಬರೋದು 150 ರೂಪಾಯಿ ಕೊಡ್ತಾರೆ, ಇನ್ನೊಂದು ಅದೇ ಪತ್ರಿಕೆಗೆ ಬರೋದು 250-300 ರೂಪಾಯಿ ಇರುತ್ತೆ. ಯಾವ್ದಾದ್ರು ಒಂದು ಪ್ರೋಗ್ರಾಮ್ ಬಹುರೂಪಿಗೆ ಹೋಗ್ತಾ ಇದ್ವಲ್ಲ, 1,500 ಕೊಡೋರು ಒಂದು ವಾರಕ್ಕೆ. ಮತ್ತು ಇನ್ಯಾರೋ ಒಬ್ಬರು ರಿಸರ್ಚ್ ಮೇಡಮ್ಗಳೆಲ್ಲ ಕರ್ಕೊಂಡೋಗಿ ರಿಸರ್ಚ್ ಏನೋ ಮಾಡ್ತಾ ಇದ್ರು, ಅಲ್ಲಿಗೆ ಒಂದಿನಕ್ಕೆ 200 ರೂಪಾಯಿ ಕೊಡೋರು. ಸರ್ವೆ ಥರ ನಮ್ಮನ್ನಲ್ಲಿ ಸ್ಟೂಡೆಂಟ್ಗಳು ಬಳಸ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು. ಎಲ್ಲಿ ಯಾವ್ದು ದುಡ್ಡು ಬರೋದು ಯಾವುದಿದೆ ಮೂಲ ಅಂದರೆ ಒಳ್ಳೆ ಮಾರ್ಗದಲ್ಲಿ ಅದು ಹುಡುಕ್ತಾ ಇದ್ದೆ. ಹೌದಾ, ಇದು ರಿಸರ್ಚ್ ಮಾಡಬೇಕಾ, ಅಲ್ಲಿಗೆ ಹೋಗೋದಾ, ಬರ್ಕೊಡೋದಾ, ಅದೊಂದು ಸಿಗುತ್ತಾ, ಇಲ್ಲ ಅದೊಂದು ಸರ್ವೆ ಮಾಡಬೇಕಾ, ನಾನು ಬರ್ತೀನಿ. ನಾನೇ ಕೇಳ್ಕೊಂಡಿದ್ದೆ, ನಾನು ಬರ್ತೀನಿ ಮೇಡಮ್ ಇವತ್ತು ನಿಮ್ಮ ಜೊತೆ ಅಂತ ಹೇಳ್ಬಿಟ್ಟು. 200 ರೂಪಾಯಿ ಸಿಗುತ್ತಲ್ಲ, ನನ್ನ ಊಟಕ್ಕಾಗುತ್ತಲ್ಲ ಸರ್, ಹಾಸ್ಟೆಲ್ ಫೀಸ್ ಕಟ್ಟೋಕ್ಕಾಗುತ್ತಲ್ಲ ನನಗೆ. 1,500 ಎಷ್ಟು ಜುಲೈಯಲ್ಲಿ ಸ್ಟಾರ್ಟ್ ಆದರೆ ಮತ್ತೆ ಮುಗಿಯೋದು ಜುಲೈಗೆ. 12 ತಿಂಗಳು 1,500 ಇದು ಮಾಡಬೇಕು ಅಂತ ಹೇಳಿದರೆ ಏನು ಪಾರ್ಟ್ ಟೈಮ್ ಕೆಲಸ ಮಾಡ್ದಲೆ. ಪಾರ್ಟ್ ಟೈಮ್ ಕೆಲಸ ಮಾಡೋದಕ್ಕೆ ನನಗೆ ಇಷ್ಟ. ಬಟ್ ನಮ್ಮ ಹಾಸ್ಟೆಲಲ್ಲಿ 7 ಗಂಟೆಗೆ ಲಾಸು. ನಾನು ಕಾಲೇಜ್ ಮುಗಿತಾ ಇದ್ದಿದ್ದು 2 ಗಂಟೆ ನಂತರ. ವೆಹಿಕಲ್ ಇರಲಿಲ್ಲ. ವೆಹಿಕಲ್ ಇನ್ಯಾವುದೋ ಒಂದು ಹುಡುಗನ ಜೊತೆ ಡ್ರಾಪ್ ತೊಗೋಬೇಕಿತ್ತು. ಆ ಹುಡುಗನ ಜೊತೆ ಡ್ರಾಪ್ ತೊಗೊಂಡ್ರೆ ಹೆಂಗೆ ಮೆಸೇಜ್ ಹೋಗುತ್ತೆ ಅಂತ ಹೇಳಿದರೆ, ಓ ಹುಡುಗನ ಜೊತೆ ಏನೋ ನಂದಿನಿ ಲವಿ ಡವಿ ಆಗಿದೆಯೇನೋ ಅದಕ್ಕೆ ಹೋಗ್ತಾರೆ ಅಂತ. ಹಂಗಾಗಿ ನಾವು ಯಾರ ಜೊತೆ ಡ್ರಾಪ್ ತೊಗೊಳ್ತಾ ಇರಲಿಲ್ಲ. ಹಂಗಾಗಿ ಎಲ್ಲಿಗೂ ಹೋಗ್ತಾ ಇರಲಿಲ್ಲ. ಕಾಲೇಜ್ ಆಯಿತಾ, ಕ್ಯಾಂಪಸ್ ಆಯಿತಾ, ಲೈಬ್ರರಿ ಆಯಿತಾ,
ಲ್ಯಾಬ್ ಆಯ್ತಾ, ಲ್ಯಾಬಿಗೆ ಏನಕ್ಕೆ ಹೋಗ್ತೀನಿ ಅಂದರೆ ಕಂಪ್ಯೂಟರ್ ಟೈಪ್ ಮಾಡೋಕ್ಕೆ. ಅದಾದಮೇಲೆ ಹಾಸ್ಟೆಲಿಗೆ ಬಾ, ಇಷ್ಟೇ ಪ್ರಪಂಚ. ಇಷ್ಟು ದಿನ ಆದರೂ ನಾನು ಅಷ್ಟು ವರ್ಷ ಇದ್ದರೂ 2 ವರ್ಷ ಇದ್ದರೂ ಮೈಸೂರು ದಸರಾ ಒಂದು ಸಲನೂ ಹೋಗ್ಲಿಲ್ಲ. ರಜೆ ಆಯ್ತಲ್ಲ ಮನೆಗೆ ಬಂದುಬಿಡ್ತಾ ಇದ್ದೆ ರಜದಲ್ಲಿ. ಈಗ ನನಗೆ ಗೊತ್ತಿಲ್ಲ, ಹಂಗೆ ಸುಮ್ಮನೆ ಈ ಜರ್ನಲಿಸಮ್ ಆ್ಯಕ್ಚುಲಿ ನಮಗೆ ಹೊಸದು, ಅದಕ್ಕೆ ಕೇಳ್ತಾ ಹೇಳಿ ಇದ್ದೀನಿ ಪ್ರಶ್ನೆ. ಈಗೆಲ್ಲ ಜರ್ನಲಿಸಮ್ ಅಂದರೆ ನಿಮ್ದು ಇಷ್ಟು ಕೆಲಸ ಇರ್ತದ, ಹೋಗೋದು, ರಿಸರ್ಚ್ ಮಾಡೋದು, ವರದಿ ಕೊಡೋದು? ಇರುತ್ತೆ ಸರ್. ಜರ್ನಲಿಸಮಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ಬೇಸಿಕ್ ಆಗಿ ಅಂತ ಹೇಳಿದ್ರೆ ಕೆಲವೊಂದು ಸಬ್ಜೆಕ್ಟ್ ಇರುತ್ತೆ ರಿಲೇಟೆಡ್ ಜರ್ನಲಿಸಮ್ ಫೀಲ್ಡಿಗೆ ಸಂಬಂಧಪಟ್ಟಂತೆ. ಅಂದರೆ ಪತ್ರಿಕೆ ನಿನ್ನ ದೃಶ್ಯ ಮಾಧ್ಯಮಕ್ಕಾದ್ರೂ ಬಾ ಅಥವಾ ಮುದ್ರಣ ಮಾಧ್ಯಮಕ್ಕಾದ್ರೂ ಹೋಗು, ಅದರಲ್ಲಿ ನೀವು ಯಾವ ರೀತಿ ತಯಾರಾಗಬೇಕು ಅನ್ನೋದನ್ನ ಜರ್ನಲಿಸಮ್ ಹೇಳ್ಕೊಳ್ತಾರೆ. ಅದು ಪ್ರಾಕ್ಟಿಕಲ್ ಆಗಿರುತ್ತೆ, ಥಿಯರಿಟಿಕಲ್ ಆಗಿರುತ್ತೆ. ಪ್ರಾಕ್ಟಿಕಲ್ ಕ್ಲಾಸಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಪೇಜಿನೇಷನ್ನು, ಫೋಟೋಗ್ರಫಿ, ಎಡಿಟಿಂಗು ಇದೆಲ್ಲ ಇರುತ್ತೆ, ಅಡ್ವರ್ಟೈಸ್ಮೆಂಟು ಮತ್ತು ಫಿಲ್ಮ್ ಮೇಕಿಂಗ್ ಎಲ್ಲ ಹೇಗೆ ಮಾಡೋದು ಅಂತ. ಇದರಲ್ಲಿ ನಮಗೆ ಥಿಯರಿಟಿಕಲ್ ಕ್ಲಾಸಲ್ಲಿ ಏನಿಗೆಲ್ಲ ಇರುತ್ತೆ ಅಂತ ಹೇಳಿದ್ರೆ ಅದು ಬೆಳೆದು ಬಂದಿದ್ದ ದಾರಿ, ಪತ್ರಿಕೋದ್ಯಮ ಅಂತ ಅಂದರೆ ಏನು, ಮತ್ತು ಮೀನಿಂಗ್ ಅಡ್ವರ್ಟೈಸ್ಮೆಂಟ್ ಅಂದರೆ ಏನು, ಬೇಸಿಕ್ಕು ದೃಶ್ಯ ಮಾಧ್ಯಮ ಅಂದರೆ ಏನು, ಮುದ್ರಣ ಮಾಧ್ಯಮ ಅಂದರೆ ಅದರಲ್ಲಿ ಏನೆಲ್ಲ ಟೈಪ್ಸ್ ಬರುತ್ತೆ, ಯಾವ ರೀತಿ ಬರೀಬೇಕು, ಸ್ಕ್ರಿಪ್ಟ್ ರೈಟಿಂಗ್ ಅಂದರೆ ಏನು, ಒಂದು ಬರವಣಿಗೆ ನಾವು ತಲೆ ಬರಹನ ಕೊಡ್ತೀವಿ ಅಂತ ಹೇಳಿದ್ರೆ ಅದು ಯಾವ ರೀತಿ ಆಗಿರ್ಬೇಕು. ಇವಾಗ ನಾವು ತಮ್ನೇಲ್ ಅಂತೀವಿ, ತಮ್ನೇಲ್ ಹೆಂಗೆ ಕ್ಯಾಚಿ ಆಗಿರ್ಬೇಕು ಅಂತೀವಲ್ಲ, ಹಂಗೆ ತಲೆಹ ಬರಹಗಳು ಯಾವ ರೀತಿ ಕ್ಯಾಚಿಯಾಗಿ ಪತ್ರಿಕೆಗಳಲ್ಲಿ ಬರಿಬೇಕು, ಯಾವ ಥರ ಇಂಟ್ರೋ ಇರಬೇಕು, ಬಾಡಿ ಆಗಿರಬೇಕು, ಎಂಡ್ ಆಗಿ ಕೊಡಬೇಕು ಪತ್ರಿಕೆಗೆ ಹೋಗೋರಿಗೆ. ಮತ್ತು ನ್ಯೂಸ್ ಆ್ಯಂಕರ್ ಆಗಬೇಕು ಅಂತ ಹೇಳಿದರೆ ಅವ್ರು ಯಾವ ರೀತಿ ಇಂಟ್ರೋ ತೊಗೋಬೇಕು, ಯಾವ ರೀತಿ ಸಬ್ಜೆಕ್ಟ್ಗಳನ್ನ ಇದು ಮಾಡಬೇಕು, ಯಾವ ರೀತಿ ಇದು ಮಾಡಬೇಕು. ಜರ್ನಲಿಸಮ್ ಫಸ್ಟ್ ಕಲಿಸ್ಕೊಡೋದೇ 5W+1H, ಹೂ, ವೆನ್, ವೇರ್, ವೈ, ವಾಟ್ ಪ್ಲಸ್ ಹೌ. ಇಷ್ಟನ್ನ ನೀನು ಫಸ್ಟು ಜರ್ನಲಿಸಮ್ ಸ್ಟೂಡೆಂಟ್ ಆದವರು ಇಷ್ಟು ಯಾವಾಗಲೂ ನಿನ್ನ ತಲೆಯಲ್ಲಿ ಓಡಬೇಕು. ಹೌದಾ, ಯಾಕೆ, ಏನು, ಎಲ್ಲಿ, ಹೇಗೆ, ಯಾರಿಂದ, ಇಷ್ಟು ಗೊತ್ತಾದರೆ ನೀನು ಗೆದ್ದಂಗೆ ಅಂತ ಇರುತ್ತೆ. ಅಂದರೆ ಯಾವಾಗಲೂ ಸುದ್ದಿ ಮಾಡಬೇಕಾದ್ರೆ ನಮಗೆ ಬಂದು ನಾಯಿ ಕಚ್ಚೋದು ಸುದ್ದಿ ಅಲ್ಲ, ನಾವು ಹೋಗಿ ನಾಯಿ ಕಚ್ತೀವಲ್ಲ ಅದು ಸುದ್ದಿ ಆಗುತ್ತೆ ಯಾವಾಗಲೂ. ಆ ಥರದ್ದೊಂದು ಸುದ್ದಿ ಹುಡುಕ್ಬೇಕು ಅಂತ ನಾವೆಲ್ಲ, ಅಯ್ಯೋ ನಾಯಿನೇ ಎಲ್ಲೂ ಕಚ್ಚಿಸ್ಕೊಂಡು ಹುಡ್ಕೊಂಡು ಹಂಗೆ. ಫಾರ್ ಎಕ್ಸಾಂಪಲ್ ನಮ್ಮ ಥಿಯರಿಲಿ ಬುಕ್ಕಲ್ಲಿ ಬರೆದ್ಬಿಟ್ಟಿದ್ರು ಹಂಗಂತ. ಅದು ನಮಗೆ ಡಿಗ್ರಿಯಿಂದಲೂ ಅದೇ ಇತ್ತು, ಮಾಸ್ಟರ್ ಡಿಗ್ರಿಲೂ ಅದೇ ಇತ್ತು. ಅದಂತೂ ಮರೆಯಂಗಿಲ್ಲ ಸರ್ ಜರ್ನಲಿಸಮ್ ಸ್ಟೂಡೆಂಟು. ಈ ಥರ ಥಿಯರಿಟಿಕಲಿ ಈ ರೀತಿಯಾಗಿ ಎಲ್ಲ ಕಲಿಸ್ಕೊಡ್ತಾರೆ. ನಮ್ಮ ಸಬ್ಜೆಕ್ಟ್ ರಿಪೋರ್ಟಿಂಗ್ ಒಂದು ಸಬ್ಜೆಕ್ಟ್ ಇರುತ್ತೆ, ಅಡ್ವರ್ಟೈಸ್ಮೆಂಟ್ ಒಂದು ಸಬ್ಜೆಕ್ಟ್ ಇರುತ್ತೆ, ರೇಡಿಯೋ ಒಂದು ಸಬ್ಜೆಕ್ಟ್ ಇರುತ್ತೆ, ಮತ್ತು ಸಿನಿಮಾ ಒಂದು ಸಬ್ಜೆಕ್ಟ್ ಇರುತ್ತೆ, ಕ್ಯಾಮ್ರಾದೇ ಒಂದು ಸಬ್ಜೆಕ್ಟ್ ಇರುತ್ತೆ. ಅದರಲ್ಲೂ ಸಾಫ್ಟ್ ಕೋರ್ ಮತ್ತು ಹಾರ್ಡ್ ಕೋರ್ಗಳು ಬರುತ್ತೆ. ಅದರಲ್ಲಿ ಒಂದು 3-4 ಸೆಲೆಕ್ಷನ್ ಮಾಡ್ಕೊಬೋದು. ಮತ್ತು ಕಾರ್ಪೊರೇಟ್ ಕಮ್ಯುನಿಕೇಷನ್, ಕೆಲವೊಬ್ಬರಿಗೆ PR ಏಜೆನ್ಸಿ ಕಡೆ ಹೋಗಬೇಕು, ಕಾರ್ಪೊರೇಟ್ ಲೆವೆಲಲ್ಲಿ ಹೇಗೆ ಎಲ್ಲ ಕಮ್ಯುನಿಕೇಟ್ ಮಾಡಬೇಕು, ಅಂದರೆ ಕಮ್ಯುನಿಕೇಷನ್ ರಿಲೇಟೆಡ್ ಎಲ್ಲ ಇರುತ್ತೆ ಸರ್. ಪ್ರತಿಯೊಂದಕ್ಕೂ ಕೂಡ ಸಂವಹನದ ರಿಲೇಟೆಡ್ ಸಬ್ಜೆಕ್ಟ್ಗಳೇ ಇರುತ್ತೆ. ನಾನು ರಿಪೋರ್ಟಿಂಗ್ ಹೋದರೂ ಕೂಡ ಇವು ಬೇಕು, 5W+1H ಬೇಕು. ನೀನು ಕಾರ್ಪೊರೇಟ್ ಲೆವೆಲಿಗೆ ಹೋದರೂ ಕೂಡ 5W+1H ಬೇಕು. ಹೇಳಿದ್ನಲ್ಲ, ಹೂ, ವೆನ್, ವೈ, ವೇರ್, ವೈ ಇವೇನೇ ಇರುತ್ತೆ, +1H, ಹೌ, ಹೇಗೆ, ಇಷ್ಟಿರುತ್ತೆ. ಇಷ್ಟನ್ನು ತಿಳ್ಕೊಂಡ್ರೆ ನೀವು ಪತ್ರಿಕೋದ್ಯಮದಲ್ಲಿ ಗೆದ್ದಂಗೆ ಅನ್ನೋದನ್ನೇ ಅಷ್ಟು ಎಂಟೈರ್ ವರ್ಷ ಕಲಿಸ್ಕೊಡ್ತಾರೆ. ಓಕೆ, ನಾನು ಈ ಪ್ರಶ್ನೆ ಒಂದು ಹಾಕ್ತಾ ಮುಂದಕ್ಕೆ ಕೇಳ್ತೀನಿ. ಸೊ ಯೂಟ್ಯೂಬ್ ಈಗೇನು ಮಾಡ್ತಾ ಇದ್ದೀರಲ್ಲ, ಸೊ ಈ ಇಷ್ಟು ಪ್ಯಾರಾಮೀಟರ್ ಇದ್ರೊಳಗಡೆ ಇರುತ್ತಾ ಅಥವಾ ಇರಬೇಕಾ? ಇರಬೇಕು ಸರ್, ಇರಬೇಕು. ಹೌದು. ಇಷ್ಟು ಇಲ್ದಲೆ ಹೆಂಗೆ ಜನನ ಆಡಿಯನ್ಸ್ನ ಹೆಂಗೆ ಕ್ಯೂರಿಯಾಸಿಟಿ, ನಾವು ಎಲ್ಲಿ ಹೋಗ್ತಿದೀವಿ ಅಂತ ಹೇಳಲೇಬೇಕು, ನಾವು ಯಾರನ್ನ ಮೀಟ್ ಮಾಡ್ತಿದೀವಿ ಅಂತ ಹೇಳಲೇಬೇಕು, ಎಲ್ಲಿ, ಯಾರಿಗೆ, ಮತ್ತೆ ಹೇಗೆ 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 ನಡೀತಾ ಇದೆ ಈ ಕಥೆಗಳೆಲ್ಲ ಅಂತ ಅಲ್ಲಿ ಹೇಳಲೇಬೇಕು. ನಾವು ಯಾರನ್ನ, ನೀವೇ ನನ್ನನ್ನು ಇಂಟರ್ವ್ಯೂ ಮಾಡ್ತಿದ್ರ, ನೀವು ಏನಕ್ಕೆ ಬಂದೆ ಅಂತ ಹೇಳಿದ್ರಿ, ಯಾಕೆ ಬಂದೆ ಅಂತ ಹೇಳಿದ್ರಿ, ಏನಕ್ಕೆ ಇವ್ರು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ, ಮತ್ತೆ ಇವರಿಂದ ಏನಾಗುತ್ತೆ ಅಂತ ಹೇಳಿದ್ರಿ, ಕೊನೆಗೊಂದು ಕನ್ಕ್ಲೂಷನ್ ಕೊಡ್ತೀರಾ. ಎಲ್ಲ 5W+1H ಎಲ್ಲ ಆಗಿರುತ್ತೆ ಸರ್. ಪ್ರತಿಯೊಂದು ನ್ಯೂಸು ಕೂಡ ಇಷ್ಟಿರಲೇಬೇಕು ಸರ್. ಪ್ರಿಂಟ್ ಮೀಡಿಯಾದಲ್ಲಾಗಿರಲಿ, ಎಲೆಕ್ಟ್ರಾನಿಕ್ ಮೀಡಿಯಾದಾಗಿರಲಿ, ಯೂಟ್ಯೂಬಲ್ಲಾಗಿರಲಿ, ಸೋಷಿಯಲ್ ಮೀಡಿಯಾದಾಗಿರಲಿ, ಇಷ್ಟು ಬೇಸಿಕ್ 6 ಎಲಿಮೆಂಟ್ಸ್ ಇರಲೇಬೇಕು. ಈ 6 ಅಂಶಗಳಿಲ್ಲ ಅಂತ ಹೇಳಿದರೆ ಅದು ಜರ್ನಲಿಸಮಲ್ಲೇ ಅಲ್ಲ ಅಂತ ನಾವೆಲ್ಲ ಓದಿರೋದು. ಅದ್ಭುತ ಅದ್ಭುತ. ಈಗ ಆಯ್ತು, ಜರ್ನಲಿಸಮ್ ಅಲ್ಲಿ ಮುಗೀತಾ ನಿಂತು ಎಷ್ಟು ವರ್ಷ ಆಗಿದೆ? 2 ವರ್ಷ ಸರ್. 2014ಕ್ಕೆ ನಾನು ಜರ್ನಲಿಸಮ್ ಜಾಯ್ನ್ ಆಗಿದ್ದು, 2016ಕ್ಕೆ ಮುಗಿಸ್ದೆ. ಚೆನ್ನಾಗಿತ್ತು ಜರ್ನಲಿಸಮ್ ಅಲ್ಲಿ. ಕೆಲವೊಂದು ನನಗೆ ಸೆಕೆಂಡ್ ಇಯರ್ ಇದ್ದಾಗ, ಸೆಕೆಂಡ್ ಇಯರ್ ಬಂದೆ ಅಕ್ಟೋಬರ್ಗೆ, ಒಂದು ನನ್ನ ಲೈಫಲ್ಲಿ ಒಂದು ಬ್ಯಾಡ್ ಇನ್ಸಿಡೆಂಟ್ ನಡೀತು. ಬಟ್ ಗೊತ್ತಿಲ್ಲ ಅದನ್ನು ಆ ಟೈಮಲ್ಲಿ ಟೈಮಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಅಂದರೆ ನಾವು ಸೋಷಿಯಲ್ ಮೀಡಿಯಾಕ್ಕೆ ಬಂದಿರಲಿಲ್ಲ ಅಷ್ಟು. ಇದ್ರೂ ಕೂಡ ಆಕ್ಟಿವ್ ಆಗಿದ್ರು ಕೂಡ ಜರ್ನಲಿಸಮ್ ಸ್ಟೂಡೆಂಟಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರಲಿಲ್ಲ. ಅಂದರೆ ಫೇಸ್ಬುಕ್ ಇತ್ತು ಅನ್ನೋದು ಬಿಟ್ಟರೆ ಆಕ್ಟಿವ್ ಆಗಿರಲಿಲ್ಲ. ಯಾರು ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಬಗ್ಗೆ ತುಂಬ ಕೆಟ್ಟದಾಗಿ ಬರ್ದಾಕ್ಬಿಟ್ಟಿದ್ರು. ತುಂಬ ಕೆಟ್ಟದಾಗಿ ಅಂತ ಹೇಳಿದ್ರೆ
ಕೆಟ್ಟದಾಗಿಂತ ಹೇಳಿದ್ರೆ ಅಷ್ಟು ಚೆನ್ನಾಗಿರೋ ಹುಡುಗಿ ಮೇಲೆ ಕೆಟ್ಟದಾಗ ಬರ್ದಿರಲ್ಲ ಅಂತೇಳಿ ಇಡೀ ಮಾನಸ ಗಂಗೋತ್ರಿಗೆ ಆಶ್ಚರ್ಯ ಆಯಿತು. ನಮ್ಮ ಸೀನಿಯರ್ಗಳಿಗೆಲ್ಲ ಆಶ್ಚರ್ಯ ಆಯಿತು. ನಮ್ಮ ಸೀನಿಯರ್ ಎಲ್ಲ ಯಾರು ವೇಕೆಟ್ ಮಾಡ್ಕೊಂಡು ಹೋಗಿದ್ರು ಅವರೆಲ್ಲ ಅಲ್ಲ, ಯಾರು ಎಲ್ಲ ಪಾಸ್ಡ್ ಔಟ್ ಆಗೋಗಿದ್ರು ಅವರೆಲ್ಲ ನನಗೆ ಫೋನ್ ಮಾಡಿ ಕೇಳ್ತಾ ಇದ್ರು ಏನಾಯ್ತು 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 ಅಂತ ಹೇಳ್ಬಿಟ್ಟು. ಅಂದರೆ ಏನೇನು ಕೆಟ್ಟದಾಗ ಬರ್ದಾಕ್ಬಿಟ್ಟಿದ್ರು ಈ ಹುಡುಗಿ, ಹಾಗೆ ಹೀಗೆ ಅಂತ ಏನೇನು ಬರೆದ್ಬಿಟ್ಟಿದ್ರು. ಹಾಗಾಗಿ ಅಕ್ಟೋಬರ್ 1 ತಿಂಗಳು ಪಾಪ ನನಗೆ ನಮ್ಮ ಸರ್ ಅಲ್ಲಿರೋರೆಲ್ಲ ಸಪೋರ್ಟಿವ್ ಆಗಿದ್ದು. ಆಮೇಲೆ ಕಂಪ್ಲೇಂಟ್ ಕೊಟ್ಟೆ ಯಾರೇನು ಬರ್ದಾಕಿದ್ದಾರೆ ಅಂತ ಗೊತ್ತಿಲ್ಲ, ನನ್ನ ಫೋಟೋ ಯೂಸ್ ಮಾಡಿಕೊಂಡು. ಅಂದರೆ ಇವಾಗ ಹಂಗಾಗಿರೋ ನಾನು ತಲೆ ಕೆಡಿಸ್ಕೊತಾ ಇರಲಿಲ್ಲ. ಅವಾಗ ನಮ್ಗೆ ಅದೇ ದೊಡ್ಡ ವಿಷಯ ಅಲ್ವಾ ಸರ್, ನನ್ನ ಫೋಟೋ ಯೂಸ್ ಮಾಡಿಕೊಂಡು ಯಾರೋ ಬರ್ದಾಕಿದ್ದಾರೆ ಅಂತ ಹೇಳಿದಾಗ. ಅಂದ್ರೆ ಏನು ಪತ್ರಿಕೆಯಲ್ಲಿ ಬಂದಿತ್ತಾ? ಪತ್ರಿಕೆಯಲ್ಲಿ ಬಂದಿರಲಿಲ್ಲ, ಫೇಸ್ಬುಕ್ಕಲ್ಲಿ. ಮೀಡಿಯಾಗೆ ನೀವು ಯಾವಾಗ ಕನೆಕ್ಟ್ ಆದ್ರಿ, ಯಾವಾಗ ಬಂದ್ರಿ? ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗ ಡಿಗ್ರಿ ಎಂಡಿಂಗು ನಾನು ಆರ್ಟಿಕಲ್ ಬರಿತಾ ಇದ್ನಲ್ಲ, ಆರ್ಟಿಕಲ್ ಅಪ್ಡೇಟ್ ಮಾಡ್ಬೇಕಿತ್ತಲ್ಲ, ಇಂಥ ದಿನ ಇಂಥ ಆರ್ಟಿಕಲ್ ಬರ. ನನ್ನ ಫೋಟೋ ಇಲ್ಲ, ಬೇಬಿ ಫೋಟೋ ಹಾಕಿದ್ದೀನಿ ಫಸ್ಟ್ ಪ್ರೊಫೈಲ್ ಫೋಟೋ. ನನ್ನ ಫೋಟೋ ಯಾವುದೂ ಹಾಕಿರಲಿಲ್ಲ. ನಮ್ಮ ಸರ್ ಎಲ್ಲೋ ಟ್ರಿಪ್ ಕರ್ಕೊಂಡು ಹೋದಾಗ, ನಮ್ಮ ಮೇಡಮ್ ಎಲ್ಲೋ ಟ್ರಿಪ್ ಕರ್ಕೊಂಡು ಹೋಗಿ ಗ್ರೂಪ್ ಟ್ರಿಪ್ ಎಲ್ಲ ಕರ್ಕೊಂಡು ಹೋಗೋರಲ್ಲ, ಇವಾಗ ದೂರದರ್ಶನ ವಿಸಿಟ್ ಮಾಡಿಸಿರೋ ಒಂದ್ಸಲ ಆ ಫೋಟೋಗಳಿದ್ದಾವೆ ಬಿಟ್ಟು ನಾವು ಡಿಗ್ರಿಲಿ ಒಂದು ಫೋಟೋ ಹಾಕಿರಲಿಲ್ಲ. ಮಾಸ್ಟರ್ ಡಿಗ್ರಿಲಿ ಇದ್ದಾಗಲೂ ನಾವು ಪ್ರೊಫೈಲ್ ಪಿಕ್ಕೇ ಹಾಕಿರಲಿಲ್ಲ. ಅಂದರೆ ಅವಾಗ ಹೆಂಗಿತ್ತು ಅಂತ ಹೇಳಿದರೆ, ಇವಾಗೆಲ್ಲ ಸೋಷಿಯಲ್ ಮೀಡಿಯಾಕ್ಕೆ ಎಷ್ಟು ಮುಗಿ ಬೀಳ್ತಾರೆ ಅಂತ ಹೇಳಿದಾಗ, ನಾವು ಓದ್ಬೇಕಾದ್ರೆ ಸೋಷಿಯಲ್ ಮೀಡಿಯಾಕ್ಕೆ ಫೋಟೋ ಹಾಕೋದೇ ದೊಡ್ಡ ಅಪರಾಧ ಆಗ್ತಾಯಿತ್ತು. ಏನೋ ಫೋಟೋ ಯಾರು ನೋಡ್ಬಿಟ್ರಪ್ಪ ಅಂತ ಹಂಗೆ ಆ ಲೆವೆಲಿಗೆ ನಾವು ಯೋಚನೆ ಮಾಡ್ತಾ ಇದ್ದಿದ್ದು. ಮತ್ತು ಫೋಟೋ ಹಾಕಿದರೆ ಯಾರೆಲ್ಲಿ ಮಿಸ್ಲೀಡ್ ಮಾಡ್ಕೊಳ್ತಾ ಇದ್ದಾರಪ್ಪ ಅಂತ ಹೇಳ್ಬಿಟ್ಟು ಅವಾಗ ತುಂಬ ಜನ ಹಂಗೆ ಬರೋದು, ನಮ್ಮ ಫೋಟೋ ಹಾಕೋದು ಏನೋ ಇದು ಮಾಡೋದು ಆ ಥರ ಎಲ್ಲ ಮಾಡ್ತಾರೆ. ಹಾಗಾಗಿ ನಾನು ಎಲ್ಲೂ ಫೋಟೋನೇ ಹಾಕಿರಲಿಲ್ಲ. ಆದ್ರೂ ಯಾವುದೋ ಒಂದು ಕ್ರಾಪ್ ಮಾಡಿಬಿಟ್ಟು ಫೋಟೋ ಹಾಕ್ಬಿಟ್ಟು ಬರೆದ್ಬಿಟ್ಟಿದ್ರು. ಹಂಗಾಗಿ ಅದು ಕಂಪ್ಲೇಂಟ್ ಕೊಟ್ಟಿದ್ದೆ ನಾನು, ಪೊಲೀಸ್ ಕಂಪ್ಲೇಂಟು. ಅಲ್ಲ, ಅದಕ್ಕಿಂತ ಭಾಳ ಮುಖ್ಯ ಏನು ಅಂದರೆ, ನೀವು ಎಲ್ಲಿ ಯಾರ್ದಾರ ಹುಡುಗನಿಂದ ಹೋಗಿ ಟೀ ಕುಡಿದ್ರೆ ಕಾಫಿ ಕುಡಿದ್ರೆ ಏನೋ ಅನ್ಕೊಂಡ್ಬಿಡ್ತಾರೆ ಅನ್ನೋ ಹುಡುಗಿಗೆ ಹಿಂಗೊಂದು ಇಶ್ಯೂ ಬಂದಾಗ ಅದು ಆಘಾತ ಆಗಿರುತ್ತೆ. ನಾನೆಲ್ಲ ಇಡೀ ಎಂಟೈರ್ ಯೂನಿವರ್ಸಿಟಿನೇ ಶಾಕ್ ಆಯಿತು. ಯಾಕೆಂದರೆ ನಾನು ಹಂಗಿರ್ನೇ ಇಲ್ವಲ್ಲ. ಹಂಗಾಗಿ ಆಮೇಲೆ ಅದು ಒಂದು ಮಂತ್ ನಾನು ತುಂಬ ಎಷ್ಟು ಕೊರಗ್ಬಿಟ್ಟಿದ್ದೆ ಅಂದರೆ ಹಿಂಗಾಯ್ತಲ್ಲಪ್ಪ ಅಂತ ಹೇಳಿ ಆಮೇಲೆ ಕಂಪ್ಲೇಂಟ್ ಕೊಟ್ಟಾಗ ಅದ್ಯಾರೋ ಹಾಸನವರೇ ಆಗಿದ್ದು, ನನ್ನ ಹಿಂದೆ ಬಂದವರೇ ಆಗಿದ್ದು. ಅವನಿಗೇನೋ ಮದುವೆ ಆಗಿತ್ತಂತೆ, ಅವ್ನು ಬಂದು ನಾನು ಕಾಲಿಟ್ಕೊಂಡು ಬಿಟ್ಬಿಡು ಅಂತ ಹೇಳಿ FIR ಎಲ್ಲ ಫೈಲ್ ಮಾಡಿದ್ದೆ ನಾನು. FIR ಅಲ್ಲಿ ನೀನು ಯಾಕೆ ಮನೆಯವ್ರ ಮೇಲೆ ಏನು ಪರಿಣಾಮ? ನಮ್ಮ ಮನೆಯವ್ರಿಗೆ ಗೊತ್ತು ಈ ವಿಷಯ. ನಮ್ಮ ಮನೆಯವ್ರಿಗೆ ಹೇಳ್ದೆ, ನಾನು ಏನೇ ಮಾಡಿದ್ರು ನಾನು ಹೇಳ್ತಾ ಇದ್ದೆ, ಬಂಡು ಧೈರ್ಯವಾಗಿ ನಾನು ಏನೇ ಮಾಡಿದ್ರು ಹೇಳ್ತಾ ಇದ್ದೆ. ನಾನು ಇವಾಗ ಅಲ್ಲ ಇದೆಲ್ಲ ಯಾಕೆಂತ ಹೇಳಿದರೆ, ನಾನು ಎಲ್ಲರ ವಿರುದ್ಧವಾಗಿ ಮಾಸ್ಟರ್ ಡಿಗ್ರಿಗೆ ಬಂದಿದ್ದು. ನಮ್ಮ ಮನೆಯವರೆಲ್ಲ ವಿರುದ್ಧವಾಗಿ, ನಮ್ಮ ಮನೆಯವ್ರು ಬೇಡ ಮದುವೆ ಮಾಡ್ಬೇಕಂತ ಹೇಳ್ತಾ ಇದ್ದಿದ್ದು. ಆದರೆ ನೀವು ದುಡ್ಡು ಕೊಟ್ಟಿಲ್ಲ ಅಂದ್ರೆ ನಾನು ಓದ್ಕೋತೀನಿ ಅಂತ ಬಂದಿದ್ದು. ಹಿಂಗೆಲ್ಲ ಆಯಿತು ಅಂತ ಹೇಳಿದಾಗ ಅಂದರೆ ಇನ್ನೋಸೆಂಟ್ ಹುಡುಗಿರ ಮೈಂಡ್ಸೆಟ್ ಮೇಲೆ ಕೆಲವೊಂದು ಹುಡುಗರು ಎಷ್ಟು ಆಟ ಆಡ್ಬಿಡ್ತಾರೆ ಅಂತ ಹೇಳಿದಾಗ, ಇಷ್ಟು ಧೈರ್ಯ ಅವಾಗಿದ್ರೆ ಹೋಗೋ ಅಂತ ಗೋಲಿ ಹೊಡಿತಿದ್ದೆ, ಅಷ್ಟು ಧೈರ್ಯ ಇರಲಿಲ್ಲ ಅವಾಗ ನನಗೆ ಧೈರ್ಯ ತುಂಬಿದ್ದು ನಮ್ಮ ಕ್ಲಾಸ್ಮೇಟು ಎಲ್ಲ ಬಂದು ಇದಾಗಿ. ಅವ್ನು ಬಂದು ಲಿಟ್ರಲಿ ಅವ್ನು ಯಾರು ಏನಂತ ಗೊತ್ತಿಲ್ಲ ನನ್ನ ಕಾಲು ಇಟ್ಕೊಳ್ತಾನೆ, ಸುಮ್ಮನೆ ಫೋಟೋ ಸಿಕ್ತು ಆಗ್ತೆ ಅಂತ ಹೇಳಿ. ಅರೆ ನಾನು ಬಿಡ್ನಿಲ್ಲ, ಕೋರ್ಟಿಗೆ ಹೋದೆ, ಮದುವೆ ಗಂಟ ಕೊಟ್ಟಲ್ಲಿತ್ತ ಕೇಸು. ಅದು ಮುಂದೆ ಹೇಳ್ತೀನಿ. ಕೋರ್ಟಿಗೆ ಹೋದೆ, ನಾನು ತಪ್ಪೇ ಮಾಡಿಲ್ಲ, ನಾನು ಯಾಕೆ ಬಿಡ್ಲಿ, ನನ್ನ ಬಗ್ಗೆ ಕೆಟ್ಟಾಗ ಬರೆದ್ರೆ ಇಂಥವಳು ಅಂಥವಳು ಅವ್ರ ಮನೆಯಿಂದ ಬಂದಿದ್ದಂಥವಳು ಹಾಗೆ ಹೀಗೆ ಅಪ್ಪ ಅಮ್ಮ ಕಳಿಸಿಲ್ಲ ಅಂದರೂ ಕೂಡ ಕಾಲೇಜಿಗೆ ಹೋಗ್ತಾ ಇದ್ದಾಳೆ, ಹಾಗೆ ದುಡ್ಡು ಬರೋಕ್ಕೆ ಎಲ್ಲಿಂದ ಸಾಧ್ಯ ಅಂತ ಏನೇನೋ ಬರೆದಿದ್ದು. ಪ್ರೂಫ್ ಇದ್ರೆ ಕೊಡಲೇ ಇಲ್ಲ. ಅಂದರೆ ನಾನು ಕೋರ್ಟಿಗೆ FIR ಮಾಡಿಸ್ದೆ ಸರ್, ನನಗಷ್ಟು ಧೈರ್ಯ ಇತ್ತು. NCR ಅಲ್ಲಿ FIR ಮಾಡಿಸಿದ್ದು ನಾನು. ಆಮೇಲೆ ಆಕಾಶ್ ಅವ್ರಿಗೂ ಗೊತ್ತು. ಆಮೇಲೆ ತುಂಬ ದಿನ ಕಂಟಿನ್ಯೂ ಮಾಡಿದ್ದು. ಆಮೇಲೆ ಅವ್ರ ಫ್ಯಾಮಿಲಿ, ಅವನಿಗೆ ಮದುವೆ ಆಗಿದ್ದಂತೆ, ಫ್ಯಾಮಿಲಿ ಬಂದು ನನ್ನ ಕಾಲು ಹಿಡ್ಕೊಂಡು ಎಲ್ಲ ಮಾಡಿದ್ರು. ಆಮೇಲೆ ಆಕಾಶ್ ಬಿಟ್ಬಿಡಮ್ಮ ಹೋಗ್ಲಿ ಅಂತ ಹೇಳಿ ಕೋರ್ಟಲ್ಲಿ ನಾನು ಅಪಾಲಜಿ ಕೇಳಿದ್ದಾಯ್ತು. ಇದು ಭಾಳ ವರ್ಷ ನಡೆದಿದೆ. ಒಂದು 5 ವರ್ಷ ನಡೀತು. 2015 ಆಗಿದ್ದು. ಅಂದರೆ ಇವಾಗ ಹೆಣ್ಮಕ್ಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸುಮ್ಮನೆ ಬರ್ದಾಕ್ತಾರಲ್ಲ ಸರ್, ಹಿಂದೆ ಮುಂದೆ ಏನು ಗೊತ್ತಿರಲ್ಲ, ಮತ್ತು ಏನೋ ಒಂಚೂರು ಗೊತ್ತಿರುತ್ತೆ ನಿಮ್ಮ ಬಗ್ಗೆ, ಅದಕ್ಕೆ ಸೇರಿಸಿ ಊಹಾಪೋಹಗಳೆಲ್ಲ ಇದು ಮಾಡಿ ಫೋಟೋ ಕೊಲೇಜ್ ಮಾಡಿ ಎಲ್ಲ ಬರೀತಾರಲ್ಲ, ಅಂಥವ್ರಿಗೆ ಇದೆಲ್ಲ ಉದಾಹರಣೆ ಆಗಬೇಕು ಸರ್. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಹೊರತು ಇನ್ನೇನು ನನ್ನ ಲೈಫಲ್ಲಿ ಹಂಗಾಯ್ತು ಅಂತ ಹೇಳ್ಕೊಳ್ಳೋ ಅಂಥದ್ದಿರಲಿಲ್ಲ. ಯಾಕೆಂದರೆ ನನಗೆ ಸಾಧ್ಯದಷ್ಟು ಅವಾಯ್ಡ್ ಮಾಡ್ತೀನಿ ಬ್ಯಾಡ್ ಇನ್ಸಿಡೆಂಟು ಹೇಳ್ಕೊಬಾರ್ದು ಅಂತ ಹೇಳಿ. ಯಾಕೆಂದರೆ ಯಾವಾಗಲೂ ನನಗೆ ತುಂಬ ನಗಾಡೋದು ಇಷ್ಟ, ಅಳೋದು ಇಷ್ಟ ಆಗಲ್ಲ. ಆದರೆ ಎಲ್ಲೋ ಒಂದು ಕಡೆ ನೀವು ಕೇಳಿದ್ರಲ್ಲ ಹಂಗೆ ಬಂದುಬಿಡ್ತು. ಆವಾಗ ನಾನು ಈ ಕಳಿಸಲ ಬಹುರೂಪಿಗೆ ಹೋದರೆ ನನಗೆ 1,000 ಸಿಗ್ತಾ ಇತ್ತಲ್ಲ, ಈ ಸಲ ನಾನು ಬಹುರೂಪಿಗೆ ಹೋಗೋಕ್ಕೆ ಆಗಲಿಲ್ಲ ಸರ್, ಅವಾಯ್ಡ್ ಮಾಡಿಬಿಟ್ಟೆ ನಾನು. ಅಷ್ಟು ಆಕ್ಟಿವ್ ಆಗಿದ್ದಾಳು ಹುಡುಗಿ, ತುಂಬ ಡಿಆಕ್ಟಿವೇಟ್ ಆಗಿಬಿಟ್ಟೆ. ಅಂದರೆ ಯಾವುದೇ ಇವೆಂಟ್ಸಿಗೆ ಹೋಗ್ತಾ ಇರಲಿಲ್ಲ, ಯಾವುದೇ ರಿಪೋರ್ಟಿಂಗ್ ಹೋಗ್ತಿರಲಿಲ್ಲ, ಯಾವುದೋ ರಿಸರ್ಚ್ ಮಾಡ್ತಾ ಇದ್ದಾರೆ, ಸರ್ವೆ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಅದು ತುಂಬ ಅವಾಯ್ಡ್ ಮಾಡಿಬಿಟ್ಟೆ ಸರ್. ಇದೇ ಮನಸ್ಸಲ್ಲಿ ಕೊರಿತಾ ಇತ್ತು. ಅಂದರೆ ಎಲ್ಲರೂ ನಾನು ಐಡೆಂಟಿಫೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ, ನನ್ನ ಫೋಟೋ ಹಾಕ್ಬಿಟ್ಟು ಏನು ಬರ್ತಿರ್ಲಿಲ್ಲ, ಈ ಹುಡುಗಿ ಸರಿ ಇಲ್ಲ ಅಷ್ಟೇ ಬರೆದಿದ್ದು. ಏಕೆ ಹಂಗೆ ಬರಿಬೇಕು?
ನಾನೇ ಫೋಟೋ ಹಾಕಿದ್ದೀನಿ, ಯಾವುದೊಂದು ಫೋಟೋ ಕಾಲೇಜ್ ಮಾಡಿ ತಂದು ಹಾಕಿದ್ದು ಅಲ್ಲಿಗೆ. ಬಟ್ ಇನ್ನೊಂದು ಏನಂದ್ರೆ ನೀವು ಅದು ಏನ್ ಗೊತ್ತಾ ಸರ್, FIR ದಾಗ ಕೋರ್ಟಲ್ಲಿ ಫೋಟೋ ಫೇಕ್ ಯಾವುದು ಒರಿಜಿನಲ್ ಯಾವುದು ಅಂತ ಹೇಳ್ಬಿಟ್ಟು ಇದೆಲ್ಲ ಆಗುತ್ತಲ್ಲ, ಚಾರ್ಜ್ ಶೀಟ್ ಅದಾದ್ಮೇಲೆ ಕೋರ್ಟಿಗೆ ಕರ್ಕೊಂಡು ಹೋಗ್ತಾರಲ್ಲ, ಅಲ್ಲಿ ಕೋರ್ಟೆಲ್ಲ ಸಾಬೀತಾಯ್ತು ಅವನದೇ ತಪ್ಪಿದೆ ಅಂತ ಹೇಳಿ. ಅಲ್ಲ ಇನ್ನೊಂದು ಏನಂದ್ರೆ ನಾನು ಮಾನನಷ್ಟ ಮೊಕದ್ದಮೆ ಆಗ್ತೀನಿ ಅಂತ ಹೇಳ್ದೆ. ಆಮೇಲೆ ಅವ್ರ ಮನೆಯವ್ರು ಬಂದು ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರ ಹೆಂಡತಿ ಪಾಪನ ಮುಖ ನೋಡ್ಕೊಂಡು ನಾನು ಕೊನೆಗೆ ಬಿಟ್ಟೆ. ಇವಾಗ ಜಸ್ಟ್ ಫಸ್ಟ್ ಪ್ರೆಗ್ನೆನ್ಸಿಲಿದ್ದೆ 2019ರಲ್ಲಿ ನಾನು ಇದು ಮಾಡ್ಕೊಂಡು ವಾಪಸ್ ತಗೊಂಡೆ. ಬದುಕೊಂಡು ಹೋಗ್ಲಿ ಹುಡುಗ ಅಂತ ಹೇಳ್ಬಿಟ್ಟು. ಇವಾಗ ಬದುಕೊಂಡು ಹೋಗ್ಲಿ ಹುಡುಗ ಅಂತ ಬಿಡ್ತೀವಿ, ಬಟ್ ಅವರು ಹಂಗೆ ಇರಬೇಕಲ್ಲ. ಎಷ್ಟೋ ಜನ ಇವಾಗ ಹುಡುಗಿರ ಬಗ್ಗೆ ಎಲ್ಲ ಮಾಡೋರ ಬಗ್ಗೆ ಬರ್ದೋಕೆ, ಮಾಡದಿದ್ದವ್ರ ಬಗ್ಗೆ ಎಲ್ಲ ಬರೀತಾರಲ್ಲ ಹಿಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗಿ. ಅವಾಗ ಹೆಂಗೆ ಅನ್ಸುತ್ತೆ ಅಂದರೆ, ಅವಾಗ ಇನ್ನೋಸೆಂಟ್ ಮೈಂಡ್ಸೆಟ್ ಇರುತ್ತೆ, ಅದು ನಮ್ಮನ್ನು ಎಲ್ಲ ಭಾವನೆಗಳಿಂದ ಕುಗ್ಸುತ್ತೆ. ಏನೋ ಒಂದು ಮೂಡಲ್ಲಿ ಇರ್ತೀವಿ, ಮತ್ತೆ ನಮ್ಮನ್ನು ಡಿಆಕ್ಟಿವೇಟ್ ಮಾಡುತ್ತೆ. ಮತ್ತು ಸಮಾಜ ನಮ್ಮನ್ನು ನೋಡೋ ದೃಷ್ಟಿಕೋನಗಳು ಬದಲಾಗುತ್ತೆ. ಮತ್ತೆ ಎಲ್ಲ ಹೇಳ್ತಾರೆ, ಅಯ್ಯೋ ಯಾರಿಗೆ ಗೊತ್ತಪ್ಪ ಯಾವತ್ತದಲ್ಲಿ ಯಾವಿರುತ್ತೆ, ಹಿಂದೆ ಏನು ನಡೆದಿತ್ತೋ ಏನೋ ಅಂತ ಹೇಳ್ಬಿಟ್ಟು. ಯಾರು ನಂಬಲ್ಲ ಸರ್ ಹುಡುಗಿರ್ನ ಅಷ್ಟು ಸುಲಭವಾಗಿ. ಅಲ್ಲ, ಪುಣ್ಯಕ್ಕೆ ನಿಮಗೆ 2 ಸಪೋರ್ಟ್ ಸಿಕ್ತು. ಒಂದು, ನಿಮ್ಮನ್ನು ಮದುವೆ ಮಾಡ್ಕೊಂಡಿರೋರು ನಿಮ್ಮ ಹಸ್ಬೆಂಡ್ ಏನಿದ್ರು ಅದನ್ನು ಪಾಸಿಟಿವ್ ಆಗಿ ತೊಗೊಂಡ್ರು, ಒಂದನೇದ್ದು. ಎರಡನೇದ್ದು, ನೀವು ಜರ್ನಲಿಸಮ್ ಓದಿದ್ದಕ್ಕೋಸ್ಕರ ಆ ಧೈರ್ಯ ಬಂತು, ನೀವು ಫೇಸ್ ಮಾಡಿದ್ರಿ ಅದನ್ನು. ಬೇರೆ ಯಾರ ಈ ಮಟ್ಟಕ್ಕಿದ್ದಾಗ ಸೂಸೈಡ್ ಮಾಡ್ಕೊಳ್ಳೋರು ಸರ್ ನಿಜವಾಗ್ಲೂ ಒಂದು ಹಂತಕ್ಕೆ ಅನಿಸ್ಬಿಡುತ್ತೆ. ಯಾಕೆ ಅಂತ ಹೇಳಿದರೆ, ಅಷ್ಟು ಗೌರವಿತವಾಗಿ ಬಂದಂಥ ಕುಟುಂಬದಿಂದ ಬಂದಿದ್ದು. ಅದರಲ್ಲೂ ಕೂಡ ನಮ್ಮ ಅಪ್ಪ ಅಮ್ಮಂಗೆ ಏನೂ ಗೊತ್ತಿಲ್ಲ. ಮತ್ತು ಅಪ್ಪ ಅಮ್ಮಂಗೆ ಎಲ್ಲ ವಿಷಯಗಳು ಹೇಳಿದ್ದಾಯ್ತು, ಹಿಂಗೆ ಇದು ಮಾಡಿದಂತೆ. ನಮ್ಮಮ್ಮ ಒಂದೇ ಕೇಳ್ತಾನೆ, ನಮ್ಮಮ್ಮ ನಿನ್ನ ತಪ್ಪಿದ್ಯಾ? ಇಲ್ಲಮ್ಮ. ಕಂಪ್ಲೇಂಟ್ ಕೊಟ್ಟಿದ್ಯಾ? ಆಯಿತು ಬಿಡು ಅಂತ ಹೇಳ್ತು. ನಮ್ಮಮ್ಮ ಆ ಟೈಮಲ್ಲಿ ನಮ್ಮ ಮನೆಯವರೆಲ್ಲ ತುಂಬ ಸಪೋರ್ಟ್ ಮಾಡಿದರು. ಬೇರೆಯವರಾಗಿದ್ದರೆ ನೀನೇ ಏನೋ ಮಾಡಿರ್ಬೋದಲ್ವಾ, ಯಾರಿಗೆ ಗೊತ್ತು ಹಾಸ್ಟೆಲ್ ಇದ್ಕೊಂಡು ಏನು ಮಾಡ್ದೋ ಏನೋ ಅಂತೆಲ್ಲ ಮಾತಾಡಿದ್ದು ಉಂಟು. ಮತ್ತು ನಮ್ಮ ಕೆಲವೊಬ್ಬರು ನನ್ನ ಫ್ರೆಂಡ್ಸು ಹಂಗೆ ಮಾತಾಡಿದ್ರು, ಏನಂತ ಹಾಸ್ಟೆಲಲ್ಲಿದೆ ಅಷ್ಟು ವರ್ಷ, ಯಾರಿಗೆ ಗೊತ್ತು ಏನೇನಾಗಿದೆಯೋ ಹಾಗೆ. ಇವಾಗ ಹಾಸ್ಟೆಲ್ ಹುಡುಗಿರ್ನೆಲ್ಲ ಹೆಂಗೆ ನೋಡ್ತಾರೆ ಅಂತ ನಿಮಗೂ ಗೊತ್ತಿದೆ, ಹಂಗೆಲ್ಲ ಇತ್ತಲ್ಲ. ಹಂಗಾಗಿ ಸುಮ್ಮನಾದ್ರು. ಬಟ್ ಕೋರ್ಟಲ್ಲಿ ಸಾಬೀತಾಯ್ತಲ್ಲ, ಕೋರ್ಟಲ್ಲಿ. ಒಳ್ಳೆಯ ವಿಷಯ ಕೇಳ್ಕೊಂಬೇಡ. ಇಲ್ಲ ಏನು ಅಂತ ಹೇಳಿದ್ರೆ, ನಿಮ್ಮ ಮಕ್ಕಳು ಕಾಲೇಜ್ಗೆ ಹೋಗ್ತಿರ್ತಾರೆ, ಅಥವಾ ಇನ್ನೆಲ್ಲ ಇವ್ರ ಥರದ ಹಾಸ್ಟೆಲ್ನಾಗ ಇರೋರು ಇದ್ದಾರೆ, ಪಾಪ ಇಂಡಿಪೆಂಡೆಂಟ್ ಆಗಿ ಏನೋ ಜೀವನ ಮಾಡ್ತಿರ್ತಾರೆ ಮಕ್ಕಳು. ಏನಾದರೂ ಒಂದು ದಯವಿಟ್ಟು ಕಂಪ್ಲೇಂಟ್ ಬಂದ ತಕ್ಷಣ, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತಂತೂ ಈಸಿ ಆಗಿದೆ, ಯಾರು ಕೂತ್ಕೊಂಡು ಎಲ್ಲಿ ಬೇಕಾದ್ರೂ ಏನು ಬೇಕಾದ್ರೂ ಪೋಸ್ಟ್ ಮಾಡ್ಬೋದು ಅಲ್ವಾ, ಆಗ್ಬಿಡುತ್ತೆ. ಬಟ್ ಎಚ್ಚರ ಇರಲಿ. ಮೊದಲು ನಿಮ್ಮ ಮಕ್ಕಳನ್ನ ಮೇಲೆ ಅಷ್ಟು ವರ್ಷ ನಂಬಿರ್ತೀರಿ, ಒಂದು ಯಾವನೋ ಒಬ್ಬ ಕೆಟ್ಟ ಕಾಮೆಂಟ್ ಹಾಕಿದ ಅಥವಾ ಏನೋ ಬಂತು ಅಂತಂದ್ರೆ ಅಷ್ಟು ನಂಬಿಕೆ ಕಳ್ಕೊಬೇಡಿ. ಜೊತೆಗೆ ನಿಂತ್ಕೊಳ್ಳಿ. ಆ ಟೈಮಲ್ಲೇ ಮಕ್ಕಳ ಜೊತೆಗೆ ನಿಂತ್ಕೋಬೇಕಾಗಿದ್ದು ಪೇರೆಂಟ್ಸು. ಹೌದು ಅಲ್ವಾ? ಹೌದೌದು. ಕಂಪ್ಲೇಂಟ್ ಕೊಡಿ, ನೇರವಾಗಿ ಹೋಗಿ ಫೇಸ್ ಮಾಡಿ. ಅವಾಗ ಒಂದು ನನ್ನ ಜೊತೆಗಿದ್ದಾರೆ ಅಂತ ಅನ್ಸುತ್ತೆ ಅಲ್ವಾ? ಹೌದೌದು. ಬಟ್ ಬೆಸ್ಟ್ ಎಕ್ಸಾಂಪಲ್ ಅದು ಇವಾಗಿನ ಅವಾಗಲೇ ಹಂಗೆ ನಡೀತು ಸರ್. 2015 ಮತ್ತು 15ನಲ್ಲಿ ಆಗಿದ್ದ ಇನ್ಸಿಡೆಂಟು. ಅದಾದಮೇಲೆ ಎಷ್ಟು ಅವ್ರ ಮನಸ್ಥಿತಿಗಳ ಮೇಲೆ ಪರಿಣಾಮ ಬೀಳುತ್ತೆ ಅಂದರೆ ಹುಡುಗಿರ ಮೇಲೆ. ಹೊರಗಡೆ ಹೋದ್ರೆ ಅಯ್ಯೋ ಎಲ್ಲ ನನ್ನನ್ನು ಇಡೀ ಎಲ್ಲ ಡಿಪಾರ್ಟ್ಮೆಂಟ್, ಇಂಗ್ಲೀಷು, ಸೋಷಿಯಾಲಜಿ ಮತ್ತು ಈ ಕಡೆ BCom ಡಿಪಾರ್ಟ್ಮೆಂಟ್ಗಳು, ನಿಮಗೆ ಗೊತ್ತಲ್ಲ ಯೂನಿವರ್ಸಿಟಿ ಅಂದರೆ ದೊಡ್ಡ ಹಬ್ಬೆ, ಅಲ್ಲಿ ಎಷ್ಟೊಂದು ಡಿಪಾರ್ಟ್ಮೆಂಟ್ಗಳಿದೆ ಅಂತ ಹೇಳಿ. ಎಲ್ಲ ಕ್ಯಾಂಟೀನ್ ಹತ್ರ ಅಲ್ಲಿ ಪ್ರತಿ ಸಲ ಸೀನಿಯರ್ ಜೊತೆ ಜೂನಿಯರ್ ಜೊತೆ ಕೂತ್ಕೊಂಡು 10 ನಿಮಿಷ ನಾವು ಟೀ ಕುಡಿತಾ ಇದ್ದಿದ್ದು. ಅಂದರೆ ಹೆಂಗಿತ್ತು ಅಂತ ಹೇಳಿ, ನಾವು ಇವಾಗ ಒಂದು ನಮ್ಮದು 20 ಜನ ಇದ್ವಾ, 5 ರೂಪಾಯಿ ಒಂದು ಟೀ ಇರ್ತಾ ಇತ್ತು. ನಾವೇನು ರೆಗ್ಯುಲರ್ ಟೀ ಕುಡಿಬೇಕು ಅಂತಲ್ಲ, ಫನ್ಗೋಸ್ಕರ. ಇವತ್ತು ನಾನು ಕೊಡಿಸಿದ್ನ ನಾಳೆ ನೀನು ಕೊಡಿಸ್ಬೇಕು, ಹುಡುಗ ಆಗಲಿ ಹುಡುಗಿ ಆಗಲಿ, ಜೂನಿಯರಾ ನಾನು ಕೊಡಿಸಿನ ನಾಳೆ ಸೀನಿಯರ್ ನಿಮ್ಮಲ್ಲಿ ಒಬ್ರು ಕೊಡಿಸ್ಬೇಕು. ಹಂಗೆ ರೊಟೇಟ್ ಆಗಿ ಬರೋಷ್ಟೊಳಗೆ ನಮ್ದೆಲ್ಲ ಒಂದು ತಿಂಗಳಿಗೆ ಒಂದ್ಸಲಿ ಟೀ ಖರ್ಚು ಇರ್ತಾ ಇತ್ತು ಸರ್. ಅಷ್ಟೇ. ಒಂದು 50 ಜನ ಇದ್ರೆ ಒಂದು 50 ಜನ, ಒಂದು 20 ಜನ ಇದ್ರೆ ಎಷ್ಟಾಗ್ತಾಯಿತ್ತು? ಒಂದು 200 ರೂಪಾಯಿ ಆಗ್ತಾ ಇತ್ತು. ಅಷ್ಟನ್ನು ಮಾತ್ರ ಒಂದು ತಿಂಗಳಿಗೆ ನಾವು ಕೊಡ್ತಾ ಇದ್ದಿದ್ದು. ಪ್ರತಿಯೊಬ್ಬರನ್ನು ಅದನ್ನು ಕೊಡಿಸ್ಬೇಕಿತ್ತಿದ್ದು. ಅಷ್ಟು ಟೈಮ್ ಸ್ಪೆಂಡ್ ಮಾಡ್ತಿದ್ದಂಥ ಹುಡುಗಿ ಎಲ್ಲೂ ಹೋಗ್ತಾ ಇರಲಿಲ್ಲ, ಕ್ಯಾಂಟೀನಲ್ಲಿ ಬಂದು ಫುಡ್ ತಿಂತಾ ಇರಲಿಲ್ಲ. ಕಾಲೇಜ್ ಆಯಿತು, ಲೈಬ್ರರಿ ಆಯಿತು, ಲ್ಯಾಬ್ ಆಯಿತು. ಯಾರ ಹತ್ರನೋ ಒಂದು ಲ್ಯಾಪ್ಟಾಪ್ ತಗೊಂಡು, ನನ್ನ ಫ್ರೆಂಡ್ ಧನಂಜಯ್ ಅಂತ ಇದ್ದ, ಅವನ ಹತ್ರ ಲ್ಯಾಪ್ಟಾಪ್ ಇಸ್ಕೊಳ್ತಾ ಇದ್ದ. ಅವನು ಲ್ಯಾಪ್ಟಾಪ್ ಮತ್ತು ಕ್ಯಾಮ್ರಾ ತಗೊಂಡಿದ್ದ. ಪಾಪ ಹುಡುಗ ಕೊಡೋನು ತಗೊಳ್ಳಿ ಅಂತ ಹೇಳಿಬಿಟ್ಟು. ಹಂಗಾಗಿ ಟೈಪ್ ಮಾಡಿ ಇದು ಮಾಡ್ತಾ ಇದ್ದ. ಹಂಗಿದ್ದಂಥ ಹುಡುಗಿ ಹಿಂಗಾಯ್ತಲ್ಲ ಅಂದರೆ ಎಂಟೈರ್ ಕಾಲೇಜು ಎಲ್ಲ ನನಗೆ ಸಪೋರ್ಟ್, ನಮ್ಮ ಡಿಪಾರ್ಟ್ಮೆಂಟ್ ಎಲ್ಲ ಸಪೋರ್ಟು. ಈ ಟೈಮಲ್ಲಿ ಅವ್ರನ್ನೆಲ್ಲ ನೆನೆಸ್ಕೊಡ್ತೀವಿ. ಯಾರೆಲ್ಲ ಆ ಟೈಮಲ್ಲಿ ನಂಗೆ ಸಪೋರ್ಟ್ ಮಾಡಿದ್ವಿ, ಯಾರೆಲ್ಲ ನನಗೆ ಪೊಲೀಸ್ ಸ್ಟೇಷನಿಗೆ ಬಂದ್ರಿ, ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಒಳ್ಳೆ ಇನ್ಸ್ಪೈರ್ ಕತೆ. ಓಕೆ, ಸೊ ಇದು ಆಗುತ್ತೆ ನಿಮಗೆ. ನೆಕ್ಸ್ಟ್ ಬೆಂಗಳೂರಿಗೆ ಬನ್ನಲ್ಲ ಸರ್. ಬೆಂಗಳೂರು ಕತೆ ಬೇಕಾ ಸರ್, ಬೇಡವಾ ಸರ್? ಒಳ್ಳೆ, ಅದನ್ನ ಕೇಳಕ್ಕೆ ಬಂದಿರೋದು ನಾವು.